ಸೊ ಪರಿಚಯ ವಿಡಿಯೋ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ, ತುಂಬಾ ಧನ್ಯವಾದಗಳು. ಮೊದಲನೇ ಸಲ ತೊದಲುತ್ತಾ ಇದ್ದೀನಿ ಸ್ಟೇಜ್ ಮೇಲೆ, ಯಾಕಂದ್ರೆ ನಾನು ಇಲ್ಲ ಸರ್ ಒಂದು 3,000-5,000 ಜನವರೆಗೂ ಮಾತಾಡಿದ್ದೀನಿ. ಬಟ್ ಇಲ್ಲಿ ಒಂದೊಂದು ಕ್ಯಾಮ್ರಾ ಎಷ್ಟೋ ಜನನ ರೆಪ್ರೆಸೆಂಟ್ ಮಾಡುತ್ತೆ. ಮುಹೂರ್ತದಲ್ಲೂ ಹೇಳಿದ್ದೆ ಮೀಮ್ ಆಗ್ಬಿಟ್ರೆ ಅಂತ ಈಗಲೇ ಹೇಳಿ. ಸೊ ನನ್ನ ಹೆಸರು ಪ್ರದೀಪ್ ದೊಡ್ಡಯ್ಯ. ಚಿಕ್ಕ ಪರಿಚಯ, ಹೇಳೂರವರು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೆ, ಲಂಡನ್ MBA ಮಾಡಿದೆ, ಮಾರ್ಕೆಟಿಂಗ್ ಡೈರೆಕ್ಟರ್ ಆಗಿದ್ದೆ, ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಮಾಡ್ತಾ ಜರ್ನಿಲಿ ಹಂಗೆ ಕೆಲವರು ಪರಿಚಯ ಆದ್ರು, ಸಿನಿಮಾದಲ್ಲಿ ಕತೆ ಹೇಳ್ತಾ ಇದ್ದೆ, ಎಕ್ಸ್ಚೇಂಜ್ ಮಾಡ್ತಾ ಇದ್ದೆ. ಅವರು ಮೋಟಿವೇಟ್ ಮಾಡ್ತಿದ್ರು, ನೀನೇನೋ ಬರಿ ಅಂತ. ಬರ್ದೆ ಒಂದ್ 3-4. ಸೊ ಅವರು ಬರ್ಸ್ಕೊಂಡವ್ರು ಅಫಿಷಿಯಲ್ ಆಗಿ ಹೇಳಿಲ್ಲ, ಸೊ ನಾನು ಹೇಳಕ್ ಹೋಗಲ್ಲ. ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ಹಿಂಗೊಂದು ಸಿನಿಮಾ ಮಾಡ್ಬೇಕು ಅನ್ಕೊಂಡಿದ್ದೆ. ಆಕ್ಸಿಕ್ಸ್ ಜೊತೆ 5 years ಇಂದ ಎಜುಕೇಶನ್ ಎಕ್ಸ್ಪೋಸ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಆಗೊಂದ್ಸಲಿ ಸರ್ ಮ್ಯಾಮು, ಏನಪ್ಪ ನೀನೇನೋ ಒದ್ದಾಡ್ತಿದ್ಯಾ, ಏನಕ್ಕೆ ಒದ್ದಾಡ್ತಿದ್ಯಾ, ಒಂದು ಸಿನಿಮಾ ಮಾಡ್ಬೇಕು ಅನ್ಕೊಂಡಿದೀನಿ ಸರ್ ಅಂದೆ. ಮಾಡು, ಸಪೋರ್ಟ್ ಮಾಡೋಣ, ಏನಾಗುತ್ತೆ ಅಂದ್ರು. ಈ ತರ ಇದೆ ಸರ್ ಬಡ್ಜೆಟ್, ಈ ತರ ಪ್ಲಾನಿಂಗ್ ಇದೆ ಅಂತ. ಗೋಲ್ಡ್ ಅಂತ ಹೇಳಿದವರು ಅವತ್ತಿಂದ ಇವತ್ತರೆಗೂ ನನಗೆ ಒಂದು ಪ್ರಶ್ನೆನೂ ಕೇಳಿಲ್ಲ, ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಸೊ ನಾನು ನನ್ನ ಬೆಸ್ಟ್ ಏನ್ ಮಾಡ್ಬೋದು ಅದನ್ನ ಮಾಡಿದೀನಿ. ನಾನು ಯಾವತ್ತೂ ಬ್ಲೇಮ್ ಮಾಡಬಾರ್ದು, ಈ ಸಿನಿಮಾ ಇಲ್ಲೋಡಲ್ಲ ಮಲಯಾಳಮಲ್ಲಿ ಓಡುತ್ತೆ ಅಂತ. ಇದು ಕನ್ನಡದವರೆಗೆ ಮಾಡಿರೋದು. ಯಾಕಂದ್ರೆ ನನಗಿರೋ ಒಂದು ಒಂದು 5 ಲಕ್ಷ ಸ್ಟೂಡೆಂಟ್ಸ್ ಟ್ರೈನ್ ಮಾಡಿರೋ ಒಂದು ಎಕ್ಸ್ಪೀರಿಯನ್ಸ್ ನ ತಗೊಂಡು ಈ ಸಿನಿಮಾ ಮಾಡಿದೀನಿ. ಒಂದು ಚಿಕ್ಕದಾಗಿ PPT ಮಾಡಿದೀನಿ. ಚೇತನ್ ಇಲ್ವಾ? ಓಕೆ. ಸೊ ಸಿನಿಮಾ ಟ್ರೈಲರ್ ನೋಡಿದ್ರಿ? ಟ್ರೈಲರ್ ಹೇಗಿದೆ? ಮಸ್ತಾಗಿದೆಯಾ? ಓಕೆ, ಥ್ಯಾಂಕ್ ಯು. ಸೊ ಇದು ನಮ್ಮ ಸಿನಿಮಾ ಬಗ್ಗೆ, ನಮ್ಮ ತಂಡದ ಬಗ್ಗೆ. ಸೊ ನಮ್ಮ ಹೀರೋಯಿನ್ ಇದ್ದಾರೆ ರಿತಿಕಾ ಶ್ರೀನಿವಾಸ್ ಅಂತ. ನಾನು ಜೂನಿಯರ್ ಅವ್ರಿಗೆ. ಅವ್ರು ಜಾಸ್ತಿ ಸಿನಿಮಾಸ್ ಮಾಡಿದ್ದಾರೆ, ಸಿನಿಮಾದಲ್ಲಿ ಜೂನಿಯರು. ಸೊ ಹಾಗೆ ನಾನು ಒಂದು ತುಂಬಾ ತೂಕವಾದ ಒಂದು ಟೈಟಲ್ ಕಾರ್ಡ್ ಯಾವುದು ಅಂದ್ರೆ, ಒಂದು ಅಫ್ಕೋರ್ಸ್ ನಮ್ಮ ಬೆಂಬಲ ಕೊಟ್ಟಿದ್ದ ಮೇಡಮ್ ಅವ್ರದ್ದು, ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ದು. ಅದೆಲ್ಲ ಬಿಟ್ಟು ಅದಕ್ಕಿಂತ ತುಂಬಾ ಒಂದು ಭಾರವಾದ ಒಂದು ಟೈಟಲ್ ಹಾಕಿದ್ದೀನಿ, 10,000+ ಟ್ಯಾಲೆಂಟ್ಸ್ ಅಂತ. ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ಪ್ರೊಡಕ್ಷನ್ ಸ್ಟೇಜ್ ಇಂದನು ನಾವು 5 ಕಾಲೇಜಲ್ಲಿ ಶೂಟ್ ಮಾಡಿದೀವಿ. ಗಾರ್ಡನ್ ಸಿಟಿ ಯೂನಿವರ್ಸಿಟಿ, ಕೇಂಬ್ರಿಡ್ಜ್, ನಾಗಾರ್ಜುನ, ಐಡಿಯಾ ಕಾಲೇಜ್. ಎವ್ರಿ ಟೈಮ್ ಒಂದೊಂದು ಫೈಟ್ ಸೀಕ್ವೆನ್ಸ್ ಫೈರ್ ಬಂದವರಲ್ಲ, ಅಲ್ಲಿ 2,500 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಮುಂದೆಗಡೆ ಫೈರ್ ಸರ್ಕಲ್ ಅಲ್ಲಿ 600 ಜನ NCC ಸ್ಟೂಡೆಂಟ್ಸ್ ಇದ್ರು. ಅದು 10 ಎಕರೆ ಜಾಗ ಅದು. ಸೊ ನಿಮ್ಗೆ ಅದಕ್ಕೆ ಆ ತರ ಕಾಣಿಸ್ತಿದೆ. ಆಡಿಟೋರಿಯಂ ಶಾಟ್ ಇದೆ. ಪ್ರಾಬ್ಲಿ ನಾನು ನೋಡಿರೋ ಇಂಡಿಯಾ ಸಿನಿಮಾಗಳಲ್ಲಿ ಅಷ್ಟು ದೊಡ್ಡ ಆಡಿಟೋರಿಯಂ ಕೇಂಬ್ರಿಡ್ಜ್ ಅಲ್ಲಿ ಇದೆ. ಅದಷ್ಟನ್ನು ಫಿಲ್ ಮಾಡಿದ್ವಿ ಸ್ಟೂಡೆಂಟ್ಸ್ ಇಂದ. ನಮ್ದು ಮಿಕ್ಸ್ ಇತ್ತು ಆರ್ಟಿಸ್ಟ್. ಸೊ ಫಿಲ್ ಮಾಡಿ ಅಲ್ಲಿ ಮತ್ತೆ 8 hours ಶೂಟ್ ಮಾಡಿದ್ವಿ. ಮತ್ತೆ ಇನ್ನೊಂದು ಸಾಂಗ್ ತೆಗೆದಿದ್ದೀವಿ, ಅದ್ರಲ್ಲಿ 60 ಜನ ಹುಡುಗಿರು ಡ್ಯಾನ್ಸ್ ಮಾಡಿದ್ದಾರೆ. ಸೊ ಈ ತರ ನಾವ್ ಎಲ್ಲಾ ಕಡೆ ಪೈಲ್ ಅಪ್ ಮಾಡ್ಕೊಂಡು ಹೋದ್ವಿ. ಒಂದು ಕಾನ್ಸರ್ಟ್ ಶಾಟ್ ಇದೆ ಫಸ್ಟ್. ನೀವು ಆ ಕ್ರೌಡ್ ನೋಡಿರೋದು ಗಾರ್ಡನ್ ಸಿಟಿ ಯೂನಿವರ್ಸಿಟಿದು. ಅಲ್ಲಿ 7,000 ಜನ ಇದ್ದಾರೆ. ಸೊ ನಾವು ಅವ್ರ ಮಧ್ಯೆ ಹೋಗಿ, ಈ ತರ ಅದೃಷ್ಟ ಎಲ್ಲರಿಗೂ ಸಿಗಲ್ಲ. ಮ್ಯಾಮ್ ಮೊನ್ನೆ ಹೇಳ್ತಾ ಇದ್ರು, ನಾನು 2 ವಾರ್ಡ್ ನೋಡಿದೆ ಪ್ರದೀಪ್. ಒಂದು ಹುಟ್ಟಿದರೆ ಕನ್ನಡನಲ್ಲಿ ಹುಟ್ಟಬೇಕು, ಯಾಕಂದ್ರೆ ಜನರ ಮಧ್ಯೆ ಶೂಟ್ ಮಾಡಿರೋದು. ಮತ್ತೆ ಅಪ್ಪು ಸರ್ದು ಅಭಿಮಾನಿಗಳೇ ನಮ್ಮ ಮನೆ ದೇವರು. ಅದ್ ಬಿಟ್ರೆ ನಿಂಗೆ ಅದೃಷ್ಟ ಬಂದಿದೆ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಮ್ಯಾಮ್, ಒಳ್ಳೆ ಅಬ್ಸರ್ವೇಷನ್ ಅದು. ತುಂಬಾ ಕಾನ್ಶಿಯಸ್ ಆಗಿ ಮಾಡಿದ್ದೀನಿ. ಏನಾಗುತ್ತೆ, ನಾನು ರೈಟಿಂಗ್ ಅಲ್ಲಿ ಇದ್ದಾಗ ಯಾವಾಗಲೂ ಒಂದು ಕಾನ್ಫ್ಲಿಕ್ಟ್ ಆಗ್ತಾ ಇರುತ್ತೆ. ನಾವೇನೋ ಅನ್ಕೊಂಡ್ಬಿಡ್ತೀವಿ, ಎಕ್ಸೈಟ್ ಆಗ್ಬಿಡ್ತೀವಿ, ಚೆನ್ನಾಗಿದೆ ಅನ್ಕೊಂತೀವಿ, ಶೂಟ್ ಮಾಡಿದಾಗ ಬೋರ್ ಆಗುತ್ತೆ, ರೇಟಿಂಗ್ ಅಲ್ಲಿ ಕಟ್ ಆಗುತ್ತೆ. ಸೊ ಈ ತರ ತುಂಬಾ ನಡೀತಾ ಇರುತ್ತೆ. ಬಟ್ ನಾವು ಒಂದು ಸ್ಟೇಜ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ, ಯಾಕಂದ್ರೆ ನಮ್ದು ಟ್ರೈನಿಂಗ್ ಇರ್ಬೋದು, ಅಥವಾ ಮೋಟಿವೇಶನ್ ಸ್ಪೀಚ್ ಇರ್ಬೋದು, ಅಥವಾ ಸ್ಟ್ಯಾಂಡ್ ಅಪ್ ಕಾಮಿಡಿಗಳು ನಾನು ಮಾಡಿರೋದಿರ್ಬೋದು. ನಮಗೆ ಪ್ರತಿ ಕಡೆ ಹೋದಾಗ 4 ಗಂಟೆಗೆ ಬರೋ ಆಡಿಯನ್ಸ್ಗೆ ಬೇರೆ ಜೋಕ್ ಹೇಳ್ಬೇಕಾಯ್ತು, 8 ಗಂಟೆ ಶೋಗೆ ಬರೋ ಆಡಿಯನ್ಸ್ಗೆ ಬೇರೆ ಜೋಕ್ ಹೇಳ್ಬೇಕಾಯ್ತು. ಇದೊಂದು ಸ್ಟ್ರಾಂಗ್ ಎಕ್ಸ್ಪೀರಿಯನ್ಸ್ ನನಗೆ ವರ್ಕ್ ಆಯ್ತು. ನನ್ನ ಇಡೀ ಕರಿಯರ್ ಅಲ್ಲಿ ನನಗೆ ಎಲ್ಲಾ ಏಜ್ ಗ್ರೂಪ್ಸ್ ವರೆಗೂ ವರ್ಕ್ ಆಗೋ ಹ್ಯೂಮರ್ ಏನೇನಿತ್ತು ಅದೆಲ್ಲ ತೊಗೊಂಬಂದು ಇಂಟಗ್ರೇಟ್ ಮಾಡಿದೆ. ಅಚ್ಯುತ್ ಸರ್ದು ಈಗೋ ವಿಡಿಯೋ ನಾನೇ ಸ್ವಂತ ಟಿಕ್ಟಾಕ್ ಅಲ್ಲಿ ಪೋಸ್ಟ್ ಮಾಡಿದೆ ಒಂದ್ಸಲಿ. ಅದಕ್ಕೆ ಮುಂಚೆ MBA ಅಲ್ಲಿ ಇದ್ದಾಗ ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಮಾಡಿದ್ದೆ. ಅದು ಆಲ್ಮೋಸ್ಟ್ ಅವತ್ತಿಗೆನೆ 1 hourಗೆನೆ 30 ಲಕ್ಷ 40 ಲಕ್ಷ ಎಲ್ಲ ಹೋಗ್ತಾ ಇತ್ತು ಶೇರ್ಸ್, ವ್ಯೂಸ್ ಸಾರಿ. ಅದಾದ್ಮೇಲೆ ಆ ಕಂಟೆಂಟ್ ಚೆನ್ನಾಗಿದೆ, ಸಿನಿಮಾ ಉಪಯೋಗಿಸೋಣ ಅಂತ ಅಚ್ಯುತ್ ಸರ್ ಹಾಕಿದ್ವಿ. ಅಚ್ಯುತ್ ಸರ್ ಮಾಡಿದಾಗ ಅದು ಅದಕ್ಕಿಂತ ಡಬಲ್ ಹೋಯ್ತು ವ್ಯೂಸ್. ಅದಾದ್ಮೇಲೆ ಅದನ್ನ ರೀಸೆಂಟ್ ಆಗಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸುದೀಪ್ ಸರ್ ಹೇಳಿದ್ರು, ಅವ್ರಿಗೊಂದು ಥ್ಯಾಂಕ್ ಯು ಹಾಕೋದಾಗ ಅದು ಮತ್ತೆ 60 ಲಕ್ಷ ಹೋಯ್ತು. ಸೊ ಇದೇನಾಗುತ್ತೆ, ಒಂದು ಕಂಟೆಂಟ್ ಜಡ್ಜ್ಮೆಂಟ್ ಅಂತ ಏನ್ ಕರಿತೀವಿ, ಓಕೆ ಇದು ವರ್ಕ್ ಆಗ್ತಿದೆ, ಇದು ಎಲ್ಲರಿಗೂ ವರ್ಕ್ ಆಗುತ್ತೆ ಅನ್ನೋ ತರದೇ 80% ಆಫ್ ದ ಸಿನಿಮಾ ನಾನು ಇಷ್ಟು ವರ್ಷ ನಾನು ಕೆಲಸ ಮಾಡಿದ್ರಲ್ಲಿ, ಸ್ಟೇಜ್ ಶೋಸ್ ಅಲ್ಲಿ, ಫೀಲ್ಡ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಲೆಕ್ಟ್ ಮಾಡಿಕೊಂಡು ಅದನ್ನ ಕಲೆಕ್ಟಿವ್ ಆಗಿ ಮಾಡಿದ್ವಿ. ಸೊ ನಾನು ಒಬ್ಬನೇ ಮಾಡಲಿಲ್ಲ, ಯಾಕಂದ್ರೆ ಮೊದಲನೇ ಸಿನಿಮಾ ಕೋಟ್ಯಾಂತರ ರೂಪಾಯಿ ಪ್ರೊಡಕ್ಷನ್ ಇನ್ವಾಲ್ವ್ ಆಗುತ್ತೆ. ಸೊ ಎಲ್ಲರಿಗೂ ಅಡ್ವೈಸ್ ತಗೊಂಡು ಮಾಡ್ತಾ ಹೋದೆ. ಸೊ ನನ್ನ ಜೊತೆ ಬಂದಿರೋರು ಯಾರು ಪ್ರಾಬ್ಲಿ ನನ್ನ ಜೊತೆ ಇನ್ನೊಂದು ಸಿನಿಮಾ ಮಾಡಲ್ಲ. ಯಾಕಂದ್ರೆ ಮಿರಾಕಲ್ ಅಂದ್ರೆ ಈ ತರ ಒಂದು ಸ್ಕೇಲ್ ಸಿನಿಮಾನ ನಾವು 19 days ಅಲ್ಲಿ ಎಕ್ಸಿಕ್ಯೂಟ್ ಮಾಡಿದೀವಿ. ಸೊ ಅದೇ ಒಂದು ಮಾಸ್ಟರ್ ಕ್ಲಾಸ್ ತರ ಬಿಡೋಣ ಅಂತ ನಮ್ಮ ಎಡಿಟರ್ ಉಮೇಶ್ ಸಜೆಸ್ಟ್ ಮಾಡ್ತಾ ಇರ್ತಾರೆ. ಅವ್ರ ವೈಫ್ ಇವಾಗ ಸಿನಿಮಾ ಮುಗಿದ್ಮೇಲೆ ಸ್ಮೈಲ್ ಮಾಡ್ತಾ ಇದಾರೆ, ಯಾಕಂದ್ರೆ ಅವ್ರ ಮನೆಗೆ ಹೋಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಉಮೇಶ್. ಯಾಕಂದ್ರೆ ನಮ್ಮ ತರ ಸಿನಿಮಾಗಳು ಎಡಿಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಒನ್ ಟೇಕ್ ಅಂತ. ನಮ್ಮ ಇಡೀ ಸಿನಿಮಾ ಎಲ್ಲ ಆರ್ಟಿಸ್ಟ್ಗಳು ಒನ್ ಟೇಕ್, 2ನೇ ಟೇಕ್ ತಗೊಳ್ಳೋದಿಲ್ಲ. ಎಷ್ಟು ಬೇಕು ಸರ್ ಇಷ್ಟು ತಗೊಳ್ಳಿ, ರಿವ್ಯೂ ಲೈಟಿಂಗ್ ಆಗ್ತಿದಂಗೆ ಒಂದು ಪ್ರಾಕ್ಟೀಸ್ ಮಾಡಿಸ್ತೀವಿ, ಇಡೀ ಸರ್ ಓಕೆ ಇದು ಸೆಟ್ ಇಂಟೆನ್ಸಿಟಿ. ಸೊ ಯಾಕಂದ್ರೆ ಅವ್ರಿಗೆ ನ್ಯಾಚುರಲ್ ಆಗಿ ಹೇಗೆ ಮಾಡ್ಬೋದು ಆ ತರ ಬಿಟ್ಕೊಂಡ್ ಬಂದಿದ್ರಿಂದ ಸೊ ಅದ್ ಮಾಡಿದೀವಿ. ಜೊತೆಗೆ ಗಾರ್ಡನ್ ಸಿಟಿ ಯೂನಿವರ್ಸಿಟಿಲಿ ಒಂದು ಜರ್ನಲಿಸಮ್ ಅಲ್ಲಿ ಒಂದು PhD ಮಾಡಿರೋ ಒಬ್ರು ಡೈರೆಕ್ಷನಲ್ PhD ಮಾಡಿದ್ದಾರೆ, ಡಾಕ್ಟರ್ ರಾಯಲ್ ಸರ್ ಅಂತ. ಅವರು ಬಂದು ನಮ್ಮ ಎಡಿಟಿಂಗ್ ಅಲ್ಲಿ ಕೂತ್ರು. ಯಾಕಂದ್ರೆ ಸಣ್ಣ ಪುಟ್ಟ ತಪ್ಪಾಗತ್ತೆ, ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಯಾವತ್ತು
ಯಾಕಂದ್ರೆ ಇಷ್ಟು ನಾನು ಒಬ್ಬನೇ ಮಾಡಕ್ ಹೋದಾಗ ತಪ್ಪಾಗಬಾರ್ದು ಅಂತ ಒಂದು ಕಾನ್ಶಿಯಸ್ ಆಗಿ ಮಾಡಿರೋ ಸಿನಿಮಾ ಔಟ್ ಆಫ್ ಸಿಲೆಬಸ್. ಸೊ ಇಷ್ಟು ಸಿನಿಮಾ ಬಗ್ಗೆ ಮತ್ತೆ ಮಾತಾಡೋಣ. ಜಾಸ್ತಿ ಮಾತಾಡಿದ್ರೆ ಕ್ಷಮಿಸಿ. ಒಂದು ಖುಷಿ ವಿಚಾರ ಮೀಡಿಯಾದವ್ರ ಬಗ್ಗೆ ಹೇಳಲೇಬೇಕಿದು. ನಮ್ಮ ಮಮ್ಮಿಗೆ ಫೋನ್ ಮಾಡಿದೆ, ಮಮ್ಮಿ ಡ್ಯಾಡಿ ಏನ್ ಮಾಡ್ತಾ ಇದಾರೆ ಅಂದೆ. ಚಿಕ್ಕ ವಯಸ್ಸಿಂದ ಬೈತದಲ್ಲೋ ನಿನಗೆ ಪೇಪರ್ ಓದು ಅಂತ, ಅದೇ ಪೇಪರಲ್ಲಿ ನಿನ್ ಬಗ್ಗೆ ಓದ್ಕೊಂಡು ಕೂತವ್ರೆ ಅಂದ್ರು. ಸೊ ಇದಕ್ಕೆಲ್ಲ ಕಾರಣ ನಿಮ್ಗಳ ಸಪೋರ್ಟು. ಸೊ ತುಂಬಾ ಥ್ಯಾಂಕ್ಸ್, ಸಪೋರ್ಟ್ ಮಾಡ್ತಾರಿ. ತುಂಬಾ ಕಾನ್ಶಿಯಸ್ ಆಗಿ ಮಾಡಿದ್ದೀನಿ, ತಪ್ಪಿದ್ರೆ ತಿದ್ದಿ. ಸುಮಾರು ಜನ ಮೀಡಿಯಾ ಫ್ರೆಂಡ್ಸ್ ಇದ್ದಾರೆ, ಯಾಕಂದ್ರೆ ನಮ್ದು ಆಡ್ ಏಜೆನ್ಸಿ ಆದ್ರಿಂದ ನೆಟ್ವರ್ಕ್ ಚೆನ್ನಾಗಿದೆ ನಮಗೆ. ಸೊ ಮಾತಾಡಿದಾಗೆಲ್ಲ ಫೀಡ್ಬ್ಯಾಕ್ಸ್ ಕೊಟ್ಟಿದ್ದೀರಾ, ಪ್ರತಿಯೊಂದು ಫೀಡ್ಬ್ಯಾಕು ತಗೊಂಡಿದ್ದೀನಿ. ಸೊ ನೀವೆಲ್ಲ ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದ. ಸೊ ಈಗ Q&A ಸ್ಟಾರ್ಟ್ ಮಾಡಕ್ ಮುಂಚೆ ಮ್ಯಾಮ್ನೆಲ್ಲ ವೇದಿಕೆ ಮೇಲೆ ಕರೆಯೋಣ. ಶೇರ್ ಹಾಕ್ಬಿಡೋಣ. ಎಸ್ ಸರ್. ಮ್ಯಾಮ್ನು ಕರೆದ್ಬಿಡಿ. ಹಾಂ, ಪ್ರೆಸ್ ಮೀಟ್ ತರ ಕೂತ್ಕೊಂಡ್ಬಿಟ್ಟು. ಎಲ್ಲರಿಗೂ ನಮಸ್ಕಾರ. ಪ್ರದೀಪ್ ದೊಡ್ಡಯ್ಯ ಹಾಗೂ ಅವರ ಎಂಟೈರ್ ತಂಡಕ್ಕೆ ಒಳ್ಳೇದಾಗ್ಲಿ. ಎಲ್ಲರ ಔಟ್ ಆಫ್ ಸಿಲೆಬಸ್ ನೋಡ್ಲಿ ಅಂಡ್ ಎಲ್ಲರ ಜೀವನನೂ ಔಟ್ ಆಫ್ ಸಿಲೆಬಸ್ ಲೆಕ್ಕಕ್ಕೆ ನೋಡಿದ್ರೆ ಎಲ್ಲರೂ ನಾವೇನೋ ಅನ್ಕೊಂಡಿರ್ತೀವಿ, ಏನೋ ಆಗ್ತೀವಿ ಅದು ಎಂಡ್ ಆಫ್ ದ ಡೇ. ಸೊ ಔಟ್ ಆಫ್ ಸಿಲೆಬಸ್ ಅಲ್ಲಿ ಒಂದು ಜಯವನ್ನ ಗಳಿಸೋಣ ಅಂತ ಹೇಳ್ತಾ, ವಿಶಿಂಗ್ ದಿ ಎಂಟೈರ್ ಟೀಮ್ ಆಫ್ ಔಟ್ ಆಫ್ ಸಿಲೆಬಸ್ ಆಲ್ ದಿ ಬೆಸ್ಟ್. ಒಂದು ಥೀಮ್ ಸಾಂಗ್ ಔಟ್ ಆಫ್ ಸಿಲೆಬಸ್, ಲಿರಿಕ್ಸ್ ಕೂಡ ಅದ್ಭುತವಾಗಿದೆ. ನಾಗೇಂದ್ರ ಪ್ರಸಾದ್ ಸರ್ ಅವ್ರದ್ದು, ಮಾನಸ ಹೊಳ್ಳ ಅವರ ಸಂಗೀತ ನಾನು ಹಾಡಿದ್ದೀನಿ. ಇನ್ನೇನು ಅತಿ ಶೀಘ್ರದಲ್ಲಿ ಜಿನ್ಕಾರ್ ಮ್ಯೂಸಿಕ್ ಅಲ್ಲಿ ಈ ಹಾಡು ರಿಲೀಸ್ ಆಗುತ್ತೆ. ದಯವಿಟ್ಟು ಕೇಳಿ, ಎಲ್ಲರಿಗೂ ಕೇಳಿಸಿ. ಯಾಕಂದ್ರೆ ಈಗಿನ ದೀಸ್ ಟೈಮ್ಸ್ ಒಳ್ಳೆ ಸಾಹಿತ್ಯ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲಾ ಕಡೆ ನಾವು ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಅಂತ ಹೇಳ್ತಾ ಇರ್ತೀವಿ. ಅಂಡ್ ಒಳ್ಳೆ ಸಾಹಿತ್ಯನ ಮುಂದಿನ ಪೀಳಿಗೆಗೂ ಕೇಳಿಸೋಣ. ಈ ಹಾಡನ್ನ ದಯವಿಟ್ಟು ಶೇರ್ ಮಾಡಿ. ಎಸ್, ಎಲ್ಲ ಸ್ಟೂಡೆಂಟ್ಸ್ಗೂ ಈ ಹಾಡು ತುಂಬಾ ರೆಸೊನೇಟ್ ಆಗತ್ತೆ. ಓದಿದ್ದು ಯಾವುದು ಎಕ್ಸಾಮಲ್ ಬಾರದು, ಎಕ್ಸಾಮಲ್ ಬಂದಿದ್ದು ಓದೆ ಎಲ್ಲ ಹೋಮ್ವರ್ಕು ಅಂದರೆ ಮನೆ ಕೆಲ್ಸ ಅಲ್ಲವಾ, ಇಂಗ್ಲಿಷೇ ತಪ್ಪಿದೆ, ಉಲ್ಟಾ ಎಲ್ಲ ಈ ತರಗತಿಯಾಚೆ ಜಗದ ಸಿಲೆಬಸ್ ಇದೆ, ನೀ ತಿಳಿಯದ ನೂರು ಕಲೆಯ ಕಲಿಬೇಕಿದೆ ಔಟ್ ಆಫ್ ಸಿಲೆಬಸ್. ಇರಲಿ ಫೋಕಸ್ ಔಟ್ ಆಫ್ ಸಿಲೆಬಸ್, ಲೈಫೇ ಸರ್ಕಸ್. ಎಂತ ಅದ್ಭುತವಾದ ಲಿರಿಕ್ಸ್ ಅಲ್ವಾ? ಸೊ ಓಕೆ, ಸ್ಟೂಡೆಂಟ್ಸ್ ಯಾರ್ಯಾರಿದ್ದಾರೆ? ಸ್ಟೂಡೆಂಟ್ಸ್ ಕೈ ಎತ್ಬೋದಾ? ಓ ಪರ್ಫೆಕ್ಟ್. ಸೊ ನಮ್ ಜೊತೆ ಹಾಡ್ಬೋದು ನೀವು. ಔಟ್ ಆಫ್ ಸಿಲೆಬಸ್, ಕಮ್ ಆನ್ ಎವ್ರಿಬಡಿ, ಔಟ್ ಆಫ್ ಸಿಲೆಬಸ್, ಇರಲಿ ಫೋಕಸ್ ಔಟ್ ಆಫ್ ಸಿಲೆಬಸ್, ಲೈಫ್ ಎ ಸರ್ಕಸ್. ಓಕೆ, ಇನ್ನೊಂದ್ಸಲಿ, ಔಟ್ ಆಫ್ ಸಿಲೆಬಸ್, ಇರಲಿ ಫೋಕಸ್ ಔಟ್ ಆಫ್ ಸಿಲೆಬಸ್, ಲೈಫ್ ಎ ಸರ್ಕಸ್. ಅದು ಇದೇ ಔಟ್ ಆಫ್ ಸಿಲೆಬಸ್ ಇವತ್ತು ಹಾಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ಇಲ್ಲ ಅಲ್ವಾ? ಸೊ ಲೈಫೇ ಔಟ್ ಆಫ್ ಸಿಲೆಬಸ್. ಸೊ ವಿಶಿಂಗ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗ್ಲಿ. ದೊಡ್ಡಯ್ಯ ಅವ್ರಿಗೆ ತುಂಬಾ ದೊಡ್ಡದಾದ ಒಂದು ಗೆಲುವು ಸಿಗ್ಲಿ. ಓಕೆ ಗೈಸ್, ಗಾರ್ಡನ್ ಸಿಟಿ ಸ್ಟೂಡೆಂಟ್ಸ್ ಯಾರಿದ್ದೀರಾ? ಇಲ್ಲಿ ಎನರ್ಜಿ ಜೋರಾಗಿ ಹೇಳಿ ಒಂದ್ಸಲಿ. ಔಟ್ ಆಫ್ ಸಿಲೆಬಸ್ ಅಷ್ಟೇನಾ? ಔಟ್ ಆಫ್ ಸಿಲೆಬಸ್, ಇರಲಿ ಫೋಕಸ್, ಔಟ್ ಆಫ್ ಸಿಲೆಬಸ್, ಲೈಫ್ ಎ ಸರ್ಕಸ್. ಎಲ್ಲರೂ ಒನ್ ಟೈಮಲ್ಲಿ ಸ್ಟೂಡೆಂಟ್ಸ್ ಎಲ್ಲರೂ ಆಡ್ಬೋದು. ಸಿನಿಮಾ ಚೆನ್ನಾಗಿ ಆಡಿಸ್ತಾರೆ. ಮೊನ್ನೆ ಕಾಲೇಜ್ ಇವೆಂಟ್ ಅಲ್ಲಿ ಆಡಿಸ್ತಾರೆ, ಅದಕ್ಕೆ ರಿಕ್ವೆಸ್ಟ್ ಮಾಡಿದೆ, ಪ್ಲೇ ಮಾಡಿ ಚಿತ್ರ. ಸೊ ನಮ್ ಜೊತೆ ಲಿರಿಕ್ಸ್ ನೋಡ್ಕೊಂಡು ನೀವು ಹಾಡಬಹುದು. ಸೊ ತುಂಬಾ ಅದ್ಭುತವಾದ ಹಾಡು. ಸರ್ ಪರ್ಫೆಕ್ಟ್. ಎಸ್, ಓಕೆನಾ? ಎಸ್, ಔಟ್ ಆಫ್ ಫೋಕಸ್ ಆದ ಲಿರಿಕ್ಸ್ ಬರುತ್ತೆ. ಚಪ್ಪಾಳೆ ಬರ್ಬೋದಾ ಹಂಗೆ? ಓದಿದ್ದು ಯಾವುದು ಎಕ್ಸಾಮಲ್ ಬಾರದು, ಎಕ್ಸಾಮಲ್ ಬಂದಿದ್ದು
ಓದೆ ಎಲ್ಲ ಹೋಮ್ವರ್ಕು ಅಂದರೆ ಮನೆ ಕೆಲ್ಸ ಅಲ್ಲಪ್ಪ ಇಂಗ್ಲಿಷೇ ತಪ್ಪಿದೆ ಉಲ್ಟಾ ಎಲ್ಲ ಈ ತರಗತಿಯ ಜಗದ ಸಿಲೆಬಸ್ ಇದೆ ನೀ ತಿಳಿಯದರು ಕಲಿಯ ಕಲಿಬೇಕಿದೆ ಅಡಿ really focus out of syllabus life is circus out of syllabus ಚಪ್ಪಾಳೆ ಬರೋದು ಹಂಗೆ really focus out of syllabus life is circus ವ್ಯಾಪಾರದಲ್ಲಿ ಬಾರ್ಗೇನು ಕ್ಯೂನಲ್ಲಿ ನಿಲ್ಲೋ ಕಾನೂನು ನಿನ್ನ ಇಮೇಜು ಮೇಂಟೇನು ಕಲ್ಸಲ್ಲ ಯಾರೂನು ಜಗತ್ತಿದು ಶಾನೆ ಸೆಲ್ಫಿಶು ನೀನು ಸಣ್ಣ ಫಿಶು ಸೊಸೈಟಿಯ ಕಡಲಿನಲ್ಲಿ ಮುಳುಗದೆ ಈಜು ನೀ ನೆನೆಬುದೆ ಬೇರೆ ಬಹಳ ಮನಮೋಹಕ ನಡೆಬುದು ಬೇರೆ ಕಲಿಯೋ ಕೊನೆ ತನಕ really focus out of syllabus life is circus out of syllabus really focus out of syllabus life is last time everybody out of syllabus really focus yeah out of syllabus life is circus thank you and wishing the entire team all the best and ಎಲ್ಲರೂ ಥಿಯೇಟರ್ಸ್ ಅಲ್ಲಿ ದಯವಿಟ್ಟು ನೋಡಿ ರಿಲೀಸಿಂಗ್ ಆನ್ ಡಿಸೆಂಬರ್ 27th ಥ್ಯಾಂಕ್ ಯು ಔಟ್ ಆಫ್ ಸಿಲೆಬಸ್ ಇಷ್ಟು ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಅಂದ್ರೆ ಹೇಳಂಗಿಲ್ಲ ಅವ್ರು ಈ ಕಡೆನೆ ನೋಡ್ತಾ ಇದಾರೆ ಬೈತಾರೆ ಇಲ್ಲಿ ಬಂದಿದ ತಕ್ಷಣ ಒಂದಷ್ಟು ಜನ ಬೈದ್ರು ಇಲ್ಲಿ ಎಲ್ಲೋದ್ರು ನೀನೇ ಕಾಣಿಸ್ಕೋತಾ ಇದೀಯ ಅಂತ ನೀವೆಲ್ಲ ಹಿಂಗೆ ಎನ್ಕರೇಜ್ ಮಾಡ್ತಾ ಇದ್ರೆ ಮನೆಯಲ್ಲೂ ಕಾಣಿಸ್ಕೋತೀವಿ ಕರೆದ್ರೆ ಮಾತ್ರ ಈ ಸಿನಿಮಾ ಒಂದು ಹೊಸ ಜರ್ನಿ ಅಗೇನ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಅದನ್ನ ಪ್ರದೀಪ್ ಅವರು ನಾನು ಆಡಿಷನ್ ಹೋದಾಗ ನರೇಶನ್ ಚೆನ್ನಾಗಿ ಕೊಟ್ಟಿದ್ರು ಅದೇ ಕಾಮಿಡಿ ಆಗಿತ್ತು ಆಕ್ಚುಲಿ ಅದನ್ನ ಸಿನಿಮಾಲಿ ಇಡ್ಲಿಲ್ಲ ಅವರು ಇಲ್ಲ ಇದು ಬೇಡ ಇದು ಮಾಡೋಣ ಶ್ರವಣ್ ಅಂತ ಸೊ ಇಟ್ಸ್ ಅ ನ್ಯೂ ಜರ್ನಿ ಇದರಲ್ಲೇ ಬೇರೆ ತರ ಕಾಣಿಸ್ಕೋತೀನಿ ಅದು ನೀವು 27th ಎಲ್ಲ ಒಟ್ಟಿಗೆ ನೋಡೋಣ ಥಿಯೇಟ್ರಲ್ಲಿ ಥ್ಯಾಂಕ್ ಯು ಸೋ ಮಚ್ ಎಸ್ ನಮಸ್ತೆ ಪ್ರದೀಪ್ ಸರ್ ಬಂದು ಕತೆ ಹೇಳಿದಾಗ ನಾನೇ ತುಂಬ ಎಂಜಾಯ್ ಮಾಡಿದ್ದೆ ಯಾಕಂದರೆ ಪ್ರತಿಯೊಂದು ಎಲಿಮೆಂಟು ನಿಮಗೆ ಫ್ರೆಶ್ ಆಗಿದೆ ಸಿನಿಮಾದಲ್ಲಿ ಆಮೇಲೆ ಸಿನಿಮಾ ನಿಮ್ಗೆ ಹೋಗೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಆಮೇಲೆ ಪ್ರದೀಪ್ ಸರ್ ನಿಮಗೆ ಅವ್ರು ಒಂದೊಂದು ಸೀನ್ ಆಗಿರಲಿ ಮತ್ತು ಅವರು ಆ್ಯಕ್ಟ್ ಮಾಡಿದ್ದಿರಲಿ ಎಲ್ಲನೂ ನಿಮಗೆ ಹೊಸ್ದಾಗಿರುತ್ತೆ ಯಾಕಂದರೆ ಫಸ್ಟ್ ಟೈಮ್ ಹೀರೋ ಆಗಿ ಅಂತ ಅನ್ಸೋದೇ ಇಲ್ಲ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಪ್ರತಿ ಒಂದು ಕ್ಯಾರೆಕ್ಟರ್ ಆಗಿರಲಿ ನಿಮಗೆ ಕನೆಕ್ಟ್ ಆಗುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಡಿಸೆಂಬರ್ 27 ರಿಲೀಸ್ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ ಮತ್ತೆ ಮೀಡಿಯಾದವ್ರಿಗೆ ಪ್ಲಸ್ ಇಲ್ಲಿ ಸ್ಟೇಜ್ ಮೇಲೆ ಇರೋರಿಗೆ ಎಲ್ಲರಿಗೂ ಹಾಯ್ ಅಂಡ್ ನಮಸ್ಕಾರ ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಆಫ್ ಆಲ್ ಔಟ್ ಆಫ್ ಸಿಲೆಬಸ್ ನರೇಶನ್ ಕೊಟ್ಟರು ನಮ್ಮ ಪ್ರದೀಪ್ ಸರ್ ಸೊ ಅದಕ್ಕೆ ಕೇಳಿದ ತಕ್ಷಣ ಈ ಸಿನಿಮಾ ಮಾಡಬೇಕು ಅಂತ ಒಂದು ಇದಿತ್ತು ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಫಿಲಮ್ ಫುಲ್ ಚೇಂಜ್ ಆಯಿತು ಆ್ಯಕ್ಚುಲಿ ಶೂಟಿಂಗ್ ಟೈಮಲ್ಲಿ ತುಂಬಾನೇ ಒಂದು ಚೇಂಜಸ್ ನಡೀತು ಬಟ್ ಓವರ್ ಆಲ್ ಸಿನಿಮಾ ನೋಡಿದ್ರೆ ಅದೆಲ್ಲಾನು ಆ ಚೇಂಜಸ್ ಎಲ್ಲಾನು ಇಟ್ಸ್ ಫಾರ್ ಅ ಗುಡ್ ಥಿಂಗ್ ಅಂತ ಅನಿಸ್ತು ಬಿಕಾಸ್ ಫುಲ್ ಸಿನಿಮಾ ನೋಡಿದ್ರೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಮೋಸ್ಟ್ಲಿ ಆಡಿಯನ್ಸ್ಗೆ ಎಸ್ಪೆಷಲಿ ಕಾಲೇಜ್ ಪೀಪಲ್ಗೆ ಸೊ ದಯವಿಟ್ಟು ಸಿನಿಮಾನ ಹೋಗಿ ನೋಡಿ ಆ್ಯಂಡ್ ನನ್ನ ಪಾತ್ರ ಬಂದು ಇಟ್ಸ್ ಲೈಕ್ ಅ ಟೋಟಲಿ ಡಿಫ್ರೆಂಟ್ ಪಾತ್ರ ಫಸ್ಟ್ ಲವ್ ಮಾಡ್ತೀರಾ ಆಮೇಲೆ ಏನಾಗುತ್ತೆ ಅಂತ ನೀವೇ ಹೋಗಿ ನೋಡ್ಬೇಕು ಥಿಯೇಟ್ರಲ್ಲಿ
ಸೊ ಔಟ್ ಆಫ್ ಸಿಲೆಬಸ್ ಇಸ್ ಅ ಟೋಟಲಿ ಡಿಫ್ರೆಂಟ್ ಜಾನರ್. ನಾನು ಮಾಡಿದ್ದೀನಿ ಮುಂಚೆ ಸಿನಿಮಾಸ್, ಬಟ್ ಇದರಲ್ಲಿ ತುಂಬಾ ಡಿಫ್ರೆಂಟ್ ರೋಲು. ಸೊ ಎಲ್ಲರೂ ಹೋಗಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಪ್ಲಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಔಟ್ ಆಫ್ ಸಿಲೆಬಸ್ ಟೀಮ್. ಇಷ್ಟು ಒಳ್ಳೆ ಒಂದು ಪ್ರಾಜೆಕ್ಟ್ ಅಲ್ಲಿ ನಾನು ಮಾಡ್ತಿರೋದು ನನಗೊಂದು ಅದೃಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತುಂಬಾ ಜನರಿದ್ದೀರಾ. ನಮ್ಮ ಔಟ್ ಆಫ್ ಸಿಲೆಬಸ್ ತಂಡದವರು ತುಂಬಾ ಇದ್ದಾರೆ. ಸೊ ಐ ಹ್ಯಾವ್ ಟು ಥ್ಯಾಂಕ್ ಈಚ್ ಅಂಡ್ ಎವ್ರಿ ಒನ್ ಆಫ್ ದೆಮ್. ಬಟ್ ಟೈಮ್ ಇಲ್ಲ ಅನ್ಸುತ್ತೆ. ಸೊ ಐ ಥಿಂಕ್ ಯಾರನ್ನಾದ್ರೂ ಮರೆತ್ರೆ ಕ್ಷಮಿಸ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಔಟ್ ಆಫ್ ಸಿಲೆಬಸ್ ಇದು ನಮ್ಮ ಚೊಚ್ಚಲ ಸಿನಿಮಾ. ನಮ್ಮ ಫೀಲ್ಡೇ ಬೇರೆ, ಆಡ್6 ಅಡ್ವರ್ಟೈಸಿಂಗ್. ನಮ್ಮದು ಅಡ್ವರ್ಟೈಸಿಂಗ್, ಈವೆಂಟ್ಸ್ ಮ್ಯಾನೇಜ್ಮೆಂಟ್ ಇದು ನಮ್ಮ ವೃತ್ತಿ. ಆದರೆ ಎಂಟರ್ಟೈನ್ಮೆಂಟ್ ಅನ್ನೋದು ಒಂದು ಹೊಸ ಪ್ರಯತ್ನ. ಯಾಕಂದರೆ ಪ್ರದೀಪ್ ದೊಡ್ಡಯ್ಯ ನಮ್ಮ ಜೊತೆ ಎಲ್ಲ ಈವೆಂಟ್ಸಲ್ಲೂ ನಮ್ಮ ಜೊತೆ ಇರ್ತಿದ್ರು. ಅವರಲ್ಲಿರೋ ಒಂದು ಮೋಟಿವೇಶ್ನಲ್ ಸ್ಪೀಕರ್ ಆಗಿ ನಮ್ಮ ಜೊತೆ ಬಂದು ಎಲ್ಲ ಈವೆಂಟ್ಸಲ್ಲಿ ಭಾಗವಹಿಸ್ತಿದ್ರು. ಸೊ ಅವರಲ್ಲಿರೋ ಟ್ಯಾಲೆಂಟ್ ನೋಡಿ ನಮಗೂ ಒಂಥರ ಖುಷಿ ಆಗ್ತಿತ್ತು. ಮತ್ತೆ ಅವರ ಒಳಗಡೆ ಏನೋ ಒಂದು ಅಡಗಿದೆ ಅಂತ ಒಂದು ಏನು ಹೇಳ್ತಾರೆ, ನಾವು ನೋಟಿಸ್ ಮಾಡಿದ್ರಿ ನಾವು. ಸೊ ಒಂದಿನ ಕೇಳಿದಾಗ, ಈಗ ನನ್ನಲ್ಲೊಂದು ಕತೆ ಇದೆ, ಸೊ ಅದನ್ನ ಮಾಡಬೇಕು ಅಂತಿದ್ದೀನಿ, ಸಿನಿಮಾ ಮಾಡಬೇಕು ಅಂತಿದ್ದೀನಿ, ನನಗೆ ಅದು ಒಂದು ಆಂಬಿಷನ್ ಇದೆ ಅಂತ ಹೇಳಿದ್ರು. ಸೊ ಆಗ್ಲಿಪ್ಪ ಮಾಡಿ ಅಂತ ನಾನು ಸುಧಾಕರ್ ಇಬ್ರು ಸರಿ, ನಮ್ಮದೊಂದು ಸಣ್ಣ ಪ್ರಯತ್ನ ಅಷ್ಟೇ, ಒಂದು ಟ್ಯಾಲೆಂಟ್ನ ಮುಂದೆ ತರೋದಕ್ಕೆ ನಾವೊಂದು ಏನು ಹೇಳ್ತಾರೆ, ಒಂದು ಸ್ಟೆಪ್ ಅಷ್ಟೇ, ಒಂದು ಸ್ಟೆಪ್ ಹಾಕ್ಕೊಟ್ಟಿದ್ರಿ. ಅದನ್ನ ಪ್ರದೀಪ್ ತುಂಬಾ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗಿದ್ದಾನೆ. ಯಾಕಂದ್ರೆ ನಾವು ಏನ್ ಅನ್ಕೊಂಡಿದ್ವಿ, ನಾವು ಯಾವ್ದ್ರಲ್ಲೂ ಇನ್ವಾಲ್ವ್ ಆಗ್ಲಿಲ್ಲ. ಯಾಕಂದ್ರೆ ಪ್ರದೀಪಲ್ಲಿ ಆ ಭರವಸೆ ಇದೆ. ಸೊ ಭರವಸೆ ಇದ್ದಿದ್ದಕ್ಕೋಸ್ಕರ ನಾವು, ನೀ ಏನ್ ಮಾಡ್ಬೇಕು ಅದನ್ನ ಮಾಡಪ್ಪ ನೀನು, ನಾವು ನಿನ್ನ ಹಿಂದೆ ಇದ್ದೀರಿ. ಸೊ ಅದೇ ರೀತಿ ಪ್ರದೀಪ್ ಎಲ್ಲಾ ತರದ್ರಲ್ಲೂ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದಾರೆ. ಮತ್ತೆ ಈ ಟ್ರೈಲರ್ ಎಲ್ಲ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಆಲ್ ದಿ ಬೆಸ್ಟ್ ಎಲ್ಲ ಹೀರೋಯಿನ್ ಮೇನ್. ಯಾಕಂದ್ರೆ ಪಾಪ ಒಂದು ಏನು ಹೇಳ್ತಾರೆ, ಅವ್ರ ಕೆರಿಯರ್ಗೆ ಒಂದು ಒಳ್ಳೆ ಪ್ರಯತ್ನ, ಮತ್ತೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ಮತ್ತೆ ಗೋಕುಲ್ ದಾಸ್ ಸರ್, ಡಿಸ್ಟ್ರಿಬ್ಯೂಟ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಒಂದು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರೋದು ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ, ಹೇಗಿದ್ದೀರಾ ಎಲ್ಲ? ಸೊ ಔಟ್ ಆಫ್ ಸಿಲೆಬಸ್ ಈಗ ತಾನೇ ಟ್ರೈಲರ್ ನೋಡಿದ್ದೀರಾ. ಸೊ ಇದು ಸ್ಟೂಡೆಂಟ್ಸ್ಗಂತಾನೆ ಹೇಳಿ ಮಾಡಿಸಿರೋ ಥರ ಇದೆ. ಸೊ ನಂದು ಒಂದು ಸಣ್ಣ ಪಾತ್ರ ಇದೆ, ಕೀ ರೋಲ್. ನಂದು ಕೂಡ ಇದು ಮೊದಲನೇ ಸಿನಿಮಾ. ನಾನು ಅಷ್ಟೇ ಅಷ್ಟೇ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನೋಡಿ, ಐ ಆಮ್ ಶೋರ್ ದಟ್ ಯು ವಿಲ್ ಆಲ್ ಲೈಕ್ ಇಟ್. ಸೊ ಯಾ, ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಐಶ್ವರ್ಯ ರೇಚಲ್ ಅಂತ. ನಾನು ನ್ಯೂ ಕಮರೆ, ಜಸ್ಟ್ ಲೈಕ್ ಪ್ರಕೃತಿ. ಆ್ಯಂಡ್ ಈ ಜರ್ನಿ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ಕೋವಿಡ್ ಟೈಮಲ್ಲಿ. ಐ ಡೋಂಟ್ ನೋ ಪ್ರದೀಪ್ ಸರ್ ಜ್ಞಾಪಕ ಇದೆಯಾ ಇಲ್ವಾ ಅಂತ. ಕ್ಲಬ್ ಹೌಸ್ ಅಂತ ಒಂದು ಆ್ಯಪ್ ತುಂಬ ಟ್ರೆಂಡಿಂಗ್ ಆಗಿತ್ತು ಅವಾಗ. ಅಲ್ಲಿ ಪ್ರದೀಪ್ ಸರ್ ಜಸ್ಟ್ ಒಂದು ಮಾತು ಹೇಳಿದ್ರು, ಇಫ್ ಎನಿವನ್ ಇಸ್ ಇಂಟ್ರೆಸ್ಟೆಡ್ DM ಮಾಡಿ ನಿಮ್ಮ ಪ್ರೊಫೈಲ್ ಕಳಿಸಿ ನೋಡ್ತೀನಿ ಅಂತ. ಅಲ್ಲಿ ಫಸ್ಟ್ ನನಗೆ ಹೇಳಿದ್ದು, ಬಬ್ಲಿ ಕ್ಯಾರೆಕ್ಟರ್ ಇದೆ, ಸ್ವಲ್ಪ ಕಾಮಿಡಿನೂ ಇರುತ್ತೆ, ಸೊ ನೀನು ಮೋಸ್ಟ್ಲಿ ಸೂಟ್ ಆಗ್ತೀಯಾ, ನೋಡೋಣ, ಒಂದು ಸ್ಕ್ರೀನ್ ಟೆಸ್ಟ್, ಲುಕ್ ಟೆಸ್ಟ್ ಮಾಡೋಣ ಅಂತ. ಸೊ ಆ ಕೋವಿಡ್ ಟೈಮಿಂದ ಫೈನಲಿ ಟಿಲ್ ನೌ, ವೆರಿ ಲಾಂಗ್ ಜರ್ನಿ ಬಟ್ ಬ್ಯೂಟಿಫುಲ್ ಜರ್ನಿ. ಆ್ಯಂಡ್ ಥ್ಯಾಂಕ್ ಯು ಪ್ರದೀಪ್ ಸರ್ ಫಾರ್ ಸೆಲೆಕ್ಟಿಂಗ್ ಮೀ ಆ್ಯಂಡ್ ಟೇಕಿಂಗ್ ಮೀ ಫಾರ್ ದ ಮೂವಿ. ಸೊ ಅವ್ರು ಹೇಳಿದ ಥರ ಇಟ್ಸ್ ಲಿಟಲ್ ಕಾಮಿಡಿ ರೋಲ್ ನಂದು. ಆ್ಯಂಡ್ ಅಗೇನ್ ಥ್ಯಾಂಕ್ ಯು ಟು ಆಡ್6. ಥ್ಯಾಂಕ್ ಯು ಪ್ರದೀಪ್ ಸರ್. ಥ್ಯಾಂಕ್ ಯು ಎವ್ರಿ ಒನ್. ಸರ್ ಮಾತಾಡ್ತಿಲ್ಲ, ದೇವರಾಜ್ ಸರ್ ಬಗ್ಗೆ ಹೇಳ್ತೀನಿ. ಭರವಸೆ, ಅದೇ ಮೇಡಮ್ ಹೇಳ್ದಂಗೆ ಮೊದಲನೇ ಹೆಜ್ಜೆಲಿ ಸರ್ ಮೇಡಮ್ ಜೊತೆ ಇವರು ಪಾತ್ರನಾಗಿದ್ರು. ಯಾಕಂದ್ರೆ ಇವರು ಒಂದು ಕಾನ್ಫಿಡೆನ್ಸ್ ಕೊಟ್ಟು ಒಂದು ಡಿಸ್ಕಷನ್ ಆದಾಗ, ಯಾಕಂದ್ರೆ ನಮ್ದು ಕಂಪನಿ ದೋ ನಮಗೆ ಡೈರೆಕ್ಟರ್ ಅಂತ ಇದ್ರು ಒಂದು ಕಂಪನಿಲಿ ಎಲ್ಲರದು ಸಲಹೆ ಕೇಳ್ತಾರೆ, ಈ ಥರ ಒಂದು ಹೆಜ್ಜೆ ತೊಗೊತಾ ಇದೀವಿ ಏನಂತ. ಅವತ್ತಿಂದ ನಾನು ಎಲ್ಲ ಕಡೆ ಕಾರ್ಡಲ್ಲಿ ಅವ್ರನ್ನ ಎನರ್ಜಿ ಅಂತಾನೆ ಹಾಕೊಂಡ್ಬಂದಿದ್ದೀನಿ. ಸೊ ಶಕ್ತಿ ಅಂತ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಔಟ್ ಆಫ್ ಸಿಲೆಬಸ್. ಎಸ್ ಸರ್, ಪ್ರಶ್ನೆ ಇದ್ರೆ ಶುರು ಮಾಡೋಣ ಸರ್. ಏನಾದ್ರು ಆ್ಯಡ್ ಮಾಡ್ತೀರಾ ಪ್ರಶ್ನೆ?
ಸ್ಟಾರ್ಟ್ ಮಾಡೋಣ. ಸರ್ ನಾವು ಖಂಡಿತವಾಗೂ ಪಿಕ್ಚರ್ ನೋಡಿದೀವಿ. ಪಿಕ್ಚರ್ ತುಂಬಾ ಚೆನ್ನಾಗಿ ಬಂದಿದೆ. ಅದರಿಂದ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತಾನೆ ನಾನು ಹೇಳ್ಬಿಟ್ಟು ಇವ್ರಿಗೆ ಹೀರೋಗೆ ಹೇಳ್ಬಿಟ್ಟು ನಾನು ತಗೊಂಡೆ. ಪ್ರೊಡ್ಯೂಸರ್ ನಾನು ನೋಡಿರ್ಲಿಲ್ಲ, ಇವತ್ತೇ ನಾನು ನೋಡ್ತಾ ಇರೋದು. ಅವ್ರಿಗೆ ಅವ್ರ ಕಂಪನಿಗೆ ತುಂಬಾ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಗೆ ನೋಡ್ಬೇಕು ಸರ್ ಈಗ, ಯಾಕಂತಂದ್ರೆ 2 ಸಿನಿಮಾ ಬರ್ತಾ ಇರೋದ್ರಿಂದ ಪ್ಲಾನ್ ಅಂತೂ ಮಾಡ್ತೀನಿ. ಖಂಡಿತವಾಗೂ ಮ್ಯಾಕ್ಸಿಮಮ್ ಥಿಯೇಟರ್ಸ್ ಟ್ರೈ ಮಾಡ್ತೀನಿ. ಎಂಟೈರ್ ಕರ್ನಾಟಕ, ಎಂಟೈರ್ ಕರ್ನಾಟಕ. ಕೇಳಿಸ್ತಲ್ಲ ಏನ್ ಸರ್, ಇದು ಇಯರ್ ಎಂಡ್ ಬರುತ್ತಲ್ಲ, ಇಯರ್ ಎಂಡ್ ಬಂದಾಗ ನಿಮ್ಗೆ 10 ಸಿನಿಮಾ ಮಾಡಿದ್ರು ಓಕೆ ಆಗುತ್ತೆ. ಬಟ್ ಆ ಸಿನಿಮಾ ಅದ್ರಲ್ಲಿ ಕಂಟೆಂಟ್ ಯಾರು ಚೆನ್ನಾಗಿರುತ್ತೋ 100% ಅವ್ರದ್ದು ಓಡುತ್ತೆ ಅನ್ನೋದು ನಮ್ಗೆ ಅಭಿಪ್ರಾಯ ಇದೆ ಸರ್. ಸರ್ ಓಕೆ, ನಿಮ್ಮ ಅಭಿಪ್ರಾಯ ಓಕೆ. ಆದ್ರೆ ಈಗ ನೋಡಿ, ಈಗಾಗಿದೆ ಈ ಪುಷ್ಪಾದೇ ನಿಮ್ಗೆ ಗೊತ್ತಿದೆ ಏನಾಗಿದೆ ಅಂತ ಅಲ್ವಾ? ನೀವೇ ಡಿಸ್ಟ್ರಿಬ್ಯೂಷನ್. ಹೌದು ಸರ್. ಕರೆಕ್ಟ್ ಅಲ್ಲ ಸರ್? ಹೌದು. ಈಗಾಗಿರೋ ಸಮಸ್ಯೆಗಳು ನಿಮ್ಗೂ ಗೊತ್ತಿದೆ ಏನೇನ್ ಆಗ್ತಿದೆ ಅಂತ. ಹೌದು ಸರ್. ಹಂಗಾಗಿ ಆ 2 ಸಿನಿಮಾ ಕೂಡ ದೊಡ್ಡ ನಮ್ಮ ಕನ್ನಡ ಸ್ಟಾರ್ಸ್ದೇನೆ. ಒಂದು ಉಪೇಂದ್ರ ಅವ್ರದ್ದು, ಒಂದು ಸುದೀಪ್ ಅವ್ರದ್ದು. ಹೌದು ಸರ್. ಸೊ ಈ ಸಿನಿಮಾ ಬಂದಾಗ ಏನಾಗುತ್ತೆ, 8 ಮಿನಿಟ್ ಅಲ್ಲಿ ಅವ್ರು ಒಂದು 10-15 ಥಿಯೇಟರ್ ಕೊಟ್ಬಿಟ್ರೆ ಒಂದು ಒಳ್ಳೆ ಸಿನಿಮಾ ಮಾಡೋರು ಎಲ್ಲರೂ ಇಕ್ಕಟ್ಟೆ ಸಿಗಾಕೋತಾರೆ. ಅದಕ್ಕೆ ನೀವು ಪಕ್ಕ ಏನ್ ಮಾಡ್ಕೊಂಡಿದ್ದೀರ ಅನ್ನೋದು ಬೇಕಷ್ಟೇ. ಅಲ್ಲ, ನಮ್ಮ ಹೀರೋ ಅವ್ರು ಹೇಳ್ಬಿಟ್ಟಿದ್ದಾರೆ, ನನಗೆ ಮಲ್ಟಿಪ್ಲೆಕ್ಸ್ ತುಂಬಾ ಜಾಸ್ತಿ ಬೇಕು, ಆದಷ್ಟು ನನಗೆ ಸಿಂಗಲ್ ಥಿಯೇಟರ್ಸ್ ಕಡಿಮೆ ಇದ್ರೂ ನಡೀತದೆ ಅಂತ ಹೇಳಿದ್ದಾರೆ. ಕೊಡ್ತಾರೆ. ಇವಾಗ ಇರೋದೇ ಅದು 2 ಸಿನಿಮಾ ಇನ್ನ. ಅಲ್ಲ, 2 ವಾರಕ್ಕೆಲ್ಲ ಸಿನಿಮಾ ತೆಗಿತಾ ಇರ್ತಾರೆ. ಈಗ ಮಲ್ಟಿಪ್ಲೆಕ್ಸ್ ಕೊಡ್ತಾರೆ ಅವ್ರಿಗೆ 100%. ನಮಗೂ ಮಲ್ಟಿಪ್ಲೆಕ್ಸ್ ಸಿಗುತ್ತೆ ಎಲ್ಲ ಕಡೆ. ನಾವು ತುಮಕೂರು, ದಾವಣಗೆರೆ, ಬ್ಯಾಂಗ್ಳೂರು ಎಲ್ಲ ಓಪನ್ ಮಾಡ್ತೀವಿ. ಅವ್ರು ಎಲ್ಲೆಲ್ಲಿ ಹೇಳಿದಾರೋ ಅಲ್ಲೆಲ್ಲ ಓಪನ್ ಮಾಡಿಸ್ತೀನಿ ನಾನು. ಪ್ರದೀಪ್ ಇಲ್ಲಿ ಸರ್ ಕೇಳ್ತಾ ಇದೆ. ಹಾ ಸರ್. ಇದು ಯಾವ ಸಿನಿಮಾ ಇನ್ಸ್ಪಿರೇಷನ್ ನಿಮಗೆ ಇದು ಮಾಡೋದಕ್ಕೆ? ಸರ್ ಇನ್ಸ್ಪಿರೇಷನ್ ರಿಯಲ್ ಸ್ಟೋರಿ ಅಂತ ಹೇಳ್ಬೋದು. ಅಲ್ಲಲ್ಲ, ಯಾವ ಮೂವಿ ಇನ್ಸ್ಪಿರೇಷನ್ ಅಂತ? ಮೂವಿ ಒಂದೇ ಹೇಳೋದು ಕಷ್ಟ ಆಗುತ್ತೆ sir. ಯಾಕಂದ್ರೆ ಮಲಯಾಳಂನಲ್ಲಿ ಆಲ್ರೆಡಿ ಸೇಮ್ ಟೈಟ್ಲ್ ಇರೋದು ಬಂದಿದೆ. ಸೇಮ್ ಟೈಟಲ್. ಹೌದು, ಮತ್ತೆ ಟ್ರೇಲರ್ ನೋಡಿದ್ರೆ ಸ್ವಲ್ಪ ರಿಲೇಟ್ ಆಗುತ್ತೆ ಆ ಸ್ಟೋರಿಗೆ. ಅದು ಮಲಯಾಳಂ ಔಟ್ ಆಫ್ ಸಿಲೆಬಸ್ ನಾನು ನೋಡಿಲ್ಲ. ಅದು ಅವ್ರದ್ದು ಮುಂಚೆ ಟೈಟಲ್ ಬರ್ಲಿಲ್ಲ, ನಾನು ಗೂಗಲ್ ಅಲ್ಲಿ ಹಾಕಿದಾಗ ಬರ್ತಾ ಇರಲಿಲ್ಲ. ಅವ್ರೇನ್ ಮಾಡಿದ್ದಾರೆ, ಕೋವಿಡ್ ಆದ್ಮೇಲೆ ಡಬ್ಬಿಂಗ್ ಮಾಡಿದ್ದಾರೆ ಕನ್ನಡಕ್ಕೆ. ಆ ಡಬ್ಬಿಂಗ್ ಮಾಡಿದ್ಮೇಲೆ ಅದು ಕ್ರಿಟಿಕ್ಸ್ ಎಲ್ಲ ಜಾಸ್ತಿ ಆಗಿ ಇವಾಗ ಗೂಗಲ್ ಸರ್ಚ್ ಅಲ್ಲಿ ಬರ್ತಾ ಇದೆ. ಯಾಕಂದ್ರೆ ನಾವು ಟೈಟಲ್ ಇಟ್ಟಾಗ ಫಸ್ಟ್ ಸರ್ಚ್ ಮಾಡಿದಾಗ ಅವತ್ತಿಗೆ ಅದು ರಿಫ್ಲೆಕ್ಟ್ ಆಗ್ತಾ ಇರಲಿಲ್ಲ ಸರ್ಚ್ ಇಂಜಿನ್ ಅಲ್ಲಿ. ಇವಾಗ ಅದು ಡಬ್ಬಿಂಗ್ ಆದ್ರಿಂದ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಅದನ್ನು ಹಿಟ್ ಆಗಿದೆ ಅನ್ಸುತ್ತೆ ಮೋಸ್ಟ್ಲಿ. ಅದಕ್ಕೆ ಎಲ್ಲ ಕಡೆ ಡಬ್ ಆಗಿದೆ. ಇವಾಗ ಅದು ಮೇಲ್ ಬಂದಿದೆ. ಅದು ನಾನು ಚೇಂಬರ್ ಅಲ್ಲಿ ಕೇಳಿದೆ, ಇದು ಪರವಾಗಿಲ್ಲ, ಇಲ್ಲ ನೀನು ಕನ್ನಡ ಸಿನಿಮಾ ಮಾಡು, ಅದೇನು ತೊಂದರೆ ಇಲ್ಲ, ರಿಜಿಸ್ಟರ್ ಆಗಿದೆ, ಯು ಕ್ಯಾನ್ ಗೋ ಹೆಡ್ ಅಂತ ಹೇಳಿದ್ರು, ಮಾಡಿದ್ದೆ. ಓಕೆ, ಈ ಸಿನಿಮಾ ಮೂಲಕ ನೀವು ಯೂತ್ಸ್ಗೆ ಏನು ಹೇಳಿಕೊಟ್ಟಿದ್ದೀರಾ? ಸರ್ ಮೇನ್ಲಿ ಎಲ್ಲ ಸಿನಿಮಾಲು ಒಂದು ಹ್ಯಾಪಿ ಎಂಡಿಂಗ್ ನೋಡಿರ್ತೀರಾ, ಇಲ್ಲ ಒಂದು ಸ್ಯಾಡ್ ಎಂಡಿಂಗ್ ನೋಡಿರ್ತೀರಾ. ಈ ಸಿನಿಮಾಲ್ ಅದೆರಡು ಬಿಟ್ಟು ಬೇರೆ ಇರುತ್ತೆ. ಸೊ ಏನಾಗ್ತಿದೆ ಅಂದ್ರೆ ಸರ್, ನನಗೊಂದು ಕಾಣಿಸೋ ಮೇನ್ ಕಾಮನ್ ಪ್ರಾಬ್ಲಮ್ಗಳು, ಜಾಬ್ ಬಗ್ಗೆ ನಾನು ಒಂದು 5 ಅವರ್ ಮಾತಾಡ್ತೀನಿ, ಯಾಕಂದ್ರೆ ಅದು ಇಲ್ಲಿ ರಿಲೆವೆಂಟ್ ಇಲ್ಲ, ಅದನ್ನ ಹೇಳಲ್ಲ. ಮೇನ್ ಪ್ರಾಬ್ಲಮ್ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್, ಟ್ರಸ್ಟ್ ಇಶ್ಯೂಸ್. ಒಂದು ದೊಡ್ಡ ಸ್ಟೇಟ್ಮೆಂಟ್ ಇದೆ, ಯು ಕ್ಯಾನ್ ಟಚ್ ಮೀ ಬಟ್ ನಾಟ್ ಮೈ ಫೋನ್ ಅಂತ ಹೇಳ್ತಾರೆ. ನನ್ನನ್ನ ಬೇಕಾದ್ರೆ ಮುಟ್ಟು, ನನ್ನ ಫೋನ್ ಮುಟ್ಬೇಡ ಅಂತ. ಇದೊಂದು ತುಂಬಾ ಸ್ಟ್ರಾಂಗ್. ನೀವೇ ನೋಡ್ತಾ ಇದ್ದೀರಾ, ದಿನನಿತ್ಯ ಡೈವರ್ಸ್ಗಳು, ಈಗೋ ಇಶ್ಯೂಸ್ಗಳು, ಇದೆರಡು ಮೇನ್ ಕೋರ್ ಎಲಿಮೆಂಟ್ ಆಫ್ ದ ಸ್ಕ್ರೀನ್ ಪ್ಲೇ. ಅದನ್ನ ತಲೆಯಲ್ಲಿ ಇಟ್ಕೊಂಡು ಕತೆ ಹೆಂಗ್ ಬ್ಲೆಂಡ್ ಆಗಬೇಕು, ಅದೇ ನಾವು ಆನ್ಲೈನ್ ಅಲ್ಲಿ ಹೇಳ್ಬೇಕಂದ್ರೆ, ಅ ಬಾಯ್ ಮೀಟ್ಸ್ ಎ ಗರ್ಲ್ ವರ್ಸಸ್ ಅ ಮ್ಯಾನ್ ಮೀಟ್ಸ್ ಎ ವುಮೆನ್. ಎಷ್ಟು ನಮಗೆ ಸ್ಟೂಡೆಂಟ್ಸ್ ನೋಡಿದ್ರೆ, ನಾವು ಜನರಲಿ ನನಗಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ಇವನು ಯಾವ ಇಯರ್ ಅಂತ ಹೇಳ್ತೀನಿ, ನಮಗೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಗೊತ್ತಾಗುತ್ತೆ. ಫಸ್ಟ್ ಇಯರ್ ಬರ್ತಾ ಕಮಿನ್ ಸರ್ ಅಂತಾರೆ, ಸೆಕೆಂಡ್ ಇಯರ್ ಕಮಿನ್ ಸರ್ ಅಂತಾರೆ, ನಮ್ಗೆ ಗೊತ್ತಾಗ್ಬಿಡ್ತೀನಿ ಫೈನಲ್ ಇಯರ್ ಗುಣಾಕಾರ ಬಂದ್ಬಿಟ್ಟಿದೆ ಅಂತ. ನಾವು ಜನರಲ್ ಎಲ್ಲಾದ್ರೂ ಸೆಮಿನಾರ್ ಹೋದಾಗ ಕೇಳ್ತೀವಿ ಫಸ್ಟ್ ಇಯರ್ ಅವ್ರು ಎಷ್ಟಿದ್ದಾರೆ ಅಂತ. ಅಲ್ಲಿ ನಾನು ಬೇರೆ ತರ ಪ್ಲಾನ್ ಮಾಡ್ಕೊಂತೀನಿ. ಅದು ಹೋಗ್ತಾ ಹೋಗ್ತಾ ಇನ್ನ ನೀವು PUC ಹೋಗಿ, PUC ಹೋದ್ರೆ ತುಂಬಾ ಲವ್ಲಿ ಸ್ಟೂಡೆಂಟ್ಸ್. ನೀವು ಫಾರ್ ಎಕ್ಸಾಂಪಲ್ PUC ಸ್ಟೂಡೆಂಟ್ಸ್ ಜಾಸ್ತಿ ಅಡ್ರೆಸ್ ಮಾಡೋರು ಪ್ರದೀಪ್ ಈಶ್ವರ್ ಸರ್ದು ಸ್ಪೀಚಸ್ ನೋಡಿರ್ತೀರ, ಅವ್ರು ಜಾಸ್ತಿ PUC ಸ್ಟೂಡೆಂಟ್ಸ್. ಆ ಲೈವ್ಲಿನೆಸ್ ನೋಡಿ ಆಡಿಯನ್ಸ್. ಅದೇ ಫಸ್ಟ್ ಇಯರ್ ಡಿಗ್ರಿ, ಸೆಕೆಂಡ್ ಇಯರ್ ಡಿಗ್ರಿ ಹೋಗೋಷ್ಟು ಅವರೇ ಹೀರೋಗಳಾಗ್ಬಿಟ್ಟಿರ್ತಾರೆ, ಫೈನಲ್ ಇಯರ್ ಅವ್ರ ಫಾದರ್ಗಳಾಗ್ಬಿಟ್ಟಿರ್ತಾರೆ. ಬಟ್ ಏನ್ ಬಿಡ್ತಾರೆ ಅಂದ್ರೆ ಆ ಮೆಚೂರ್ ಎಲಿಮೆಂಟ್ ಬಿಡ್ತಾರೆ. ಏನಂದ್ರೆ ನಾನು ನನ್ನ ಈಗೋಗಳು ಮತ್ತೆ ಟ್ರಸ್ಟ್ ಇಶ್ಯೂಸ್ಗಳು. ಈಗ ಸರ್ ಎಕ್ಸಾಂಪಲ್ ಮೊನ್ನೆ ನಾನು ಇದು ನಮ್ಮ ತಂದೆ ಹತ್ರ ತುಂಬಾ ಮಾತಾಡ್ತೀನಿ, 90% ಆಸ್ತಿ ನಮ್ಮ ಅಮ್ಮನ ಹೆಸರು ಮಾಡಿದ್ದಾರೆ. ಈ ಕಾಲದಲ್ಲಿ ಒಂದ್ ಸೈಟ್ ಬೇಡ ನಮ್ಮ ಹೆಸರಲ್ಲಿ ಇರಲಿ, ನಮ್ಮ ಮಗಳ ಈ ತರ ಒಂದು ಮೈಂಡ್ ಸೆಟ್ ಬಂದಿದ್ದೀವಿ. ಮದುವೆ ಆಗ್ತಾರೆ, ಚೆನ್ನಾಗೇ ಇರ್ತಾರೆ, ಆದ್ರೂ ಆ ಒಳಗಡೆ ಅಕ್ಸೆಪ್ಟೆನ್ಸ್ ಇಲ್ಲ. ಏನೇನ್ ಚೇಂಜಸ್ ಆಗಿದೆ, ಮೇಜರ್ಲಿ ಏನಾಗಿದೆ, ತುಂಬಾ ದೊಡ್ಡ ವಿಷಯ ಹೇಳಿದ್ರು ಅಚ್ಯುತ್ ಸರ್, ತುಂಬಾ ಹ್ಯೂಮರಸ್ ಆಗಿ ಹೇಳ್ತಿದ್ದೀನಿ ನಾನು. ಅವರು ಎಷ್ಟೊಂದು ಡೈಲಾಗ್ ಹೇಳ್ಬೇಕಾದ್ರೆ ಹೇಳ್ತಾ ಇದ್ರು, ಬೇಕನೋ ಇದು ಇಷ್ಟೊಂದು ಬೆಂಕಿ ಬೇಕಾ ಅಂತ. ಸರ್ ರಿಯಾಲಿಟಿ ಸರ್, ಯಾಕಂದ್ರೆ ನಾನೆಲ್ಲ ಅವ್ರ ಡೈಲಾಗ್ ಅಲ್ಲೂ ರೆಫರೆನ್ಸ್ ಕೊಟ್ಟು ಹೇಳಿದ್ದಾರೆ ಸಿನಿಮಾದಲ್ಲಿ.
ಈ ತರ ಒಂದು ಸರ್ವೆ ಪ್ರಕಾರ, ಈ ರೆಫರೆನ್ಸ್ ಪ್ರಕಾರ ಅಂತ ಅವಾಗ ಅವ್ರು ಕನ್ವಿನ್ಸ್ ಆದ್ರು. ಸೊ ಅದೆಲ್ಲ ಸ್ವಲ್ಪ ಒಂದು ಕನ್ನಡಿ ತೋರಿಸೋ ಒಂದು ಪ್ರಯತ್ನ ಮಾಡಿದೀನಿ. ಬಟ್ 80% ಎಂಟರ್ಟೈನ್ಮೆಂಟ್ ಸರ್. ಅನ್ನೋಯಿಂಗ್ಲಿ ನಿಮ್ಗೇನೋ ಗೊತ್ತಾಗುತ್ತೆ. ಗಾಡಿ ದಿನ ಓಡಿಸಿ ಎಲ್ಲ ಬಿದ್ದಾಗ ಪಾಠ ಕಲಿತೀವಲ್ಲ, ಆ ತರ ಒಂದ್ 2 ಸೀನ್ ಇಟ್ಟಿದ್ದೀನಿ ಅಷ್ಟೇ. ಬಟ್ ಹೋಗಿ ಗಾಡಿ ಮಜಾ, ಫುಲ್ ಸಿನಿಮಾ ಮಜದಲ್ಲೇ ಹೋಗಿದೆ. ಇಲ್ಲ ಸರ್, ಈ ಸಿನಿಮಾ ಮೂಲಕ ಮಾಡ್ಕೊಂತಾರೆ ಅನ್ಸುತ್ತೆ ಜಗದೀಶ್ ಸರ್. ಈ ಸಿನಿಮಾ ಮೂಲಕ ಮಾಡ್ಕೊಂತಾರೆ. ಪಿತ್ರಾರ್ಜಿತ ಇಲ್ಲ ಸರ್, ತಂದೆದಿದೆ. ಅದವ್ರ ಸ್ವಯರ್ಜಿತ, ಅವ್ರು ನಿಮ್ಗೂ ಕೊಟ್ಬಿಡ್ಬೋದು ಇಷ್ಟ ಆದ್ರೆ. ನಮ್ಗೇನ್ ಕ್ಲೀನ್ ಇರಲ್ಲ. ಸೊ ನನ್ನ ಹೆಸರು ಏನೂ ಇಲ್ಲ ಸರ್. ಪ್ರದೀಪ್ ಸರ್, ಬೆಸ್ಟ್ ಮೋಟಿವೇಶನಲ್ ಸ್ಪೀಕರ್ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹಾ ಸರ್. ನಿಮ್ಮ ಥ್ರೂಟ್ ದ ಜರ್ನಿಯಲ್ಲಿ ಆದಂತ ಒಂದಷ್ಟು ಒಳ್ಳೊಳ್ಳೆ ಅನುಭವಗಳನ್ನ ಸಿನಿಮಾಕರಿಸುವಂತ ಒಂದು ಪ್ರಯತ್ನ ಮಾಡಿರ್ತೀರಾ. ಹೌದು. ಬಟ್ ಈ ತರದ ಒಂದು ಒಳ್ಳೆ ಪ್ರಯತ್ನ ಮಾಡಿದಾಗ ಯೋಗರಾಜ್ ಭಟ್ರು ಇದ್ದಾರೆ, ಅಚ್ಯುತ್ ಸರ್ ಇದ್ದಾರೆ, ಹೌದು. ನೀವೆಲ್ಲ ಹೊಸ ಪ್ರತಿಭೆಗಳಿದ್ರು ಕೂಡ ಅಂತ ಅದ್ಭುತ ಕಲಾವಿದ್ರು ಕೂಡ ಇದ್ದಾರೆ ನಿಮ್ ಸಿನಿಮಾದಲ್ಲಿ. ಹೌದು. ಸೊ ಒಂದ್ ಒಳ್ಳೆ ಕಾಸ್ ಇಟ್ಕೊಂಡು ಮಾಡ್ತಿದ್ದೀರಾ, ಕಷ್ಟಪಟ್ಟು ಮಾಡಿದ್ದೀರಾ ಇಷ್ಟು ವರ್ಷಗಳಿಂದ. ಹೌದು. ಒಂದ್ ಒಳ್ಳೆ ಟೈಮ್ ನೋಡ್ಕೊಂಡ್ ಬಿಡ್ಬೋದಿತ್ತಲ್ಲ ಅಂತ. ಅಗೈನ್ ಒಂದ್ 2 ದೊಡ್ಡ ಸ್ಟಾರ್ ಸಿನಿಮಾಗಳು ಬರ್ತಿದ್ದಾಗ ಮಿಡ್ಲ್ ಬಂದು ಇಟ್ಸ್ ರಾಂಗ್ ಟೈಮ್ ರಿಲೀಸ್ ಅಂತ ನಿಮ್ಗೆ ಅನಿಸ್ತಿಲ್ವಾ ಅಂತ. ಸರ್ ಇದು ಚರ್ಚೆ ಆಯ್ತು. ಸರ್ ಇದೇ ಪ್ರಶ್ನೆ ಕೇಳಿದ್ರು, ಅವಾಗ ನಾವು ಒಂದು ಚರ್ಚೆ ಮಾಡಿದ್ವಿ. ಸರ್ ಕಂಟೆಂಟ್ ಎಲ್ಲರೂ ನೋಡಿದ್ವಿ ಸರ್, ನಾವು ಡಿಸಿಷನ್ ಮೇಕರ್ಸ್ ಎಲ್ಲ ಒಂದ್ಸಲಿ ಕಂಟೆಂಟ್ ನೋಡಿದ್ವಿ. ನೋಡಿದಾಗ ಸರ್ ನಮ್ದು ಒಂದು, ನಾವು ಟಿಕೆಟ್ ಸೇಲ್ ಮಾಡಕ್ ಶುರು ಮಾಡಾಲೆ 3 ವೀಕ್ಸ್ ಆಯ್ತು. ಇವಾಗ ನೀವು ಬುಕ್ ಮೈ ಶೋಲ್ ಹೋಗಿ ನಮ್ಮ ಸಿನಿಮಾ ಟಿಕೆಟ್ ತೊಗೊಬೋದು. ಥಿಯೇಟರ್ ಗೊತ್ತಿಲ್ಲ, ಡೇಟ್ ಗೊತ್ತಿಲ್ಲ. ನಾವು ಡೇಟ್ ಇವತ್ತು ಹೇಳ್ತಾ ಇರೋದು, ಡೇಟ್ ಹೇಳ್ದಂಗೆ ನೀವು ಟಿಕೆಟ್ ತೊಗೊಬೋದು ಬುಕ್ ಮೈ ಶೋ ಅಲ್ಲಿ. ಈ ತರ ಮಾಡಿ ನಾವು ಆಲ್ಮೋಸ್ಟ್ 5 ಲಕ್ಷ ಟಿಕೆಟ್ಗೆ ಡೆಪಾಸಿಟ್ ಕೊಟ್ಟಿದ್ದೀವಿ. ಸಾರಿ 5,000 ಟಿಕೆಟ್ ಸರ್, 5 ಲಕ್ಷ ರೂಪಾಯಿ 5,000 ಟಿಕೆಟ್ಸ್ಗೆ ಡೆಪಾಸಿಟ್ ಕೊಟ್ಟು ಅಲ್ಲಿ 80% ಆಲ್ಮೋಸ್ಟ್ ಫಿಲ್ಲಿಂಗ್ ಆಗ್ತಾ ಇದೆ. ಈಗ ನಮ್ ಇರೋ ಸ್ಟೂಡೆಂಟ್ಸ್ 10,000 ಜನ ಭಾಗಿಯಾರೋರೆಲ್ಲ ತಗೊಂಡಿರೋದು. ಈ ತರ ಅದು ಸ್ಕ್ಯಾನರ್ ಕೋಡ್ ಹಾಕಿ ನಾವು ಒಂದು ಚಿಕ್ಕ ಮಾರ್ಕೆಟಿಂಗ್ ಮಾಡಿದ್ವಿ, ಪಬ್ಲಿಕ್ ತಗೊಂಡಿದ್ದಾರೆ. ಸೊ ಆಮೇಲೆ ನನ್ಗೆ ಏನಾಯ್ತು, ಓಕೆ ಯಾವ್ದೋ ಊರಿಂದ ತಗೊಂಡ್ಬಿಟ್ರೆ ಪ್ರಾಬ್ಲಮ್, ಸೊ ನಾವು ಮಾಸ್ ಮಾರ್ಕೆಟಿಂಗ್ ಮಾಡೋದು ಬೇಡ, ಯಾರ್ಯಾರು ಕೇಳ್ತಾರೆ ಅವ್ರಿಗೆ ಮಾತ್ರ ಬಾರ್ಕೋಡ್ ಕಳ್ಸೋಣ ಅಂತ. ಸೊ ನನಗೆ 5,000 ಜನ ಆಲ್ರೆಡಿ ರೆಡಿ ಇದ್ದಾರೆ. ಇನ್ನ 2 ವಾರ ಇದೆ ಸರ್ ಸಿನಿಮಾಗೆ. 10,000 ಜನ ರೆಡಿ ಮಾಡ್ತೀನಿ ಫಸ್ಟ್ ವೀಕ್ಗೆ. ಯಾವ ಕಾನ್ಫಿಡೆನ್ಸ್ ಅಲ್ಲಿ ಮಾಡ್ತೀನಿ ಅಂದ್ರೆ, ಸರ್ ನನ್ನ ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ನಾನು ಬೋಲ್ಡ್ ಆಗಿ ಬಂದು ನೋಡಿ ಅಂತ ಹೇಳ್ಬೋದು. ಇಲ್ಲ ನಾಳೆ ಮತ್ತೆ ಬೈತಾರೆ, ಟ್ರಾಲ್ ಮಾಡ್ತಾರೆ. ಯಾಕಂದ್ರೆ ನಾನು 2012 ಅಲ್ಲಿ ಸ್ವಲ್ಪ ಈ ಮೀಮರ್ಸ್ ಟ್ರಾಲರ್ಸ್ ಎಲ್ಲ ಫ್ರೆಂಡ್ಸ್ ಇದ್ರು, ಬಿಡ್ತಾರಿಲ್ಲ. ಆಯ್ತಾ, ಯಾವ ತರ ಯೋಚನೆ ಮಾಡ್ತಾರೆ ಅವ್ರ ದೃಷ್ಟಿಕೋನ ಏನು ಗೊತ್ತು ನನಗೆ. ಸೊ ಇವಾಗ ನಾನು ಹೇಳಿದ್ರೆ ಸರ್ 10 ರೂಪಾಯಿ ಇಸ್ಕೊಂಡು ಪ್ರಾಬ್ಲಮ್ ಸರ್, ಬೇಕಾದ್ರೆ ಒಂದು 50 ಲಕ್ಷ ಇಸ್ಕೊಂಡು ಒಂದ್ಸಲಿ ಬೈಸ್ಕೊಂಡು 10 ರೂಪಾಯಿ ಇಸ್ಕೊಂಡು ಒಂದು ಡಬಲ್ ಬೈತಾನ ನಾನು. ಅದಕ್ಕೆ ಈ ಕಮಿಟ್ಮೆಂಟ್ ನಾನು ತಗೊಂತಾ ಇದ್ದೀನಿ ಅಂದ್ರೆ ಅಷ್ಟೇ ಕಾನ್ಫಿಡೆಂಟ್ ಹೆಂಗೆ ಅಂದ್ರೆ ಸರ್, ಸೇಮ್ MBA ಅಲ್ಲಿ ಒಂದು ಪ್ರಾಡಕ್ಟ್ ರಿಲೀಸ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀವಿ, ಒಂದ್ ಕಡೆ ಇಡ್ತೀವಿ, 100 ಜನಕ್ಕೆ ತೋರಿಸ್ತೀವಿ, ಅದ್ರಲ್ಲಿ ಅವ್ರೇನು, ಅವ್ರ ಏಜ್ ಗ್ರೂಪ್ ಏನು, ಅವ್ನ ಬ್ಯಾಕ್ ಗ್ರೌಂಡ್ ಏನು, ಯಾರಿಗೆ ಇಷ್ಟ ಆಗ್ತಿದೆ, ನಮ್ಮ ಟಾರ್ಗೆಟ್ ಮಾರ್ಕೆಟ್ ಏನು, ಹೆಂಗ್ ಪಬ್ಲಿಸಿಟಿ ಮಾಡಬೇಕು, ಈ ತರ ಪ್ಲಾನ್ ಮಾಡ್ಕೊಂಡ್ ಬಂದಾಗ ನಮಗೆ ಗೊತ್ತಾಗಿದ್ದು ಒಂದು, ಓಕೆ ನನಗೊಂದು 10,000 to 15,000 ಸೇಫ್ ಆಡಿಯನ್ಸ್ ಇದ್ರೆ ಸರ್, ಇದು ವೆರಿ ಬಿಗ್ ನಂಬರ್ ಸರ್. ಮದುವೆ ಮಾಡಿ ಮನೆಗೆ ಹೋಗಿ ಕಾರ್ಡ್ ಕೊಟ್ಟು ಗಿಫ್ಟ್ ಕೊಟ್ಟು ಸೀರೆ ಕೊಟ್ಟು ಬಂದ್ರೆ ಒಬ್ರು ಬರ್ತಾರೆ ಮದುವೆ ಈ ಕಾಲದಲ್ಲಿ. ಯಾರು ಹೋಗ್ತಾರೆ ಹಸ್ರ ಮದುವೆಗೆ ಅಂತ. ಸೊ ನಾ ಅದರಲ್ಲಿ ಟಿಕೆಟ್ ತಗೊಂತಾ ಇದಾರೆ ಅನ್ನೋದು ಅಫ್ಕೋರ್ಸ್ ಇದು ಎಂಟರ್ಟೈನ್ಮೆಂಟ್ ಬರ್ತಾ ಇದಾರೆ. ಸೊ ಆ ಕಾನ್ಫಿಡೆನ್ಸ್ ಮೇಲೆ ಬಿಡ್ತಾ ಇದೀನಿ. ನಾನು ಆಕ್ಚುಲಿ 3rd ಇಂದ ನನಗೆ ರಿಯಲ್ ಪಬ್ಲಿಕ್ ಸ್ಟಾರ್ಟ್ ಆಗೋದು ಅಂತ ಒಳಗಡೆ ಕ್ಯಾಲ್ಕುಲೇಷನ್ ಇರೋದು. ಬೇಗ ರೀಚ್ ಆದ್ರೆ ಪ್ರಾಡಕ್ಟ್ ವೆಲ್ ನೈಸ್. ಯಾಕಂದ್ರೆ ಏನಾಗಿದೆ ಸರ್, ಒಂದು ನಾವು ಅಬ್ಸರ್ವ್ ಮಾಡ್ತಾನೆ ಬರ್ತಾ ಇದೀವಿ. ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿದೆ, ನಾನು ದೇವರಾಜ್ ಸರ್ ಏನ್ ಈ ಸಿನಿಮಾ ಸೂಪರ್ ಆಗಿದೆ ಅಂತೆ, ಏನು ಅವ್ನು ಅಳ್ತಾವ್ ನೋಡು ಬಾ, ಹೋಗಿ ನೋಡ್ರೆ ಏನಕ್ಕೆ ಕೇಳಿದ್ನಪ್ಪ ಅವನು ಅನ್ಕೊಂಡು ನಮಗೂ ಅನುಭವ ಆಗಿದೆ. ಏನ್ ಗಿಮಿಕ್ ಇಷ್ಟೊಂದು ಮಾಡ್ತಾ ಇರ್ಬೇಕಾದ್ರೆ ರಿಯಾಲಿಟಿಗೆ ಹೇಳಿದೆ ಸರ್. ನೀವು ನಂಬಲ್ಲ, ನಾನು ಆಕ್ಚುಲಿ ತುಂಬಾ ಹೆಸರು, ತುಂಬಾ ಒಳ್ಳೆ ಹೆಸರು ಇಟ್ಕೊಂಡಿದ್ದಾರೆ IT6. ನೀವು ಎಲ್ಲೇ ಕೇಳಿದ್ರು ನೀವು ಮೀಡಿಯಾದಲ್ಲಿ ಹೇಳ್ತಾರೆ, ಅವ್ರ ಹೆಸರು ಹಾಳಾಗಬಾರ್ದು ಅಂತಾನೆ ನಾವು ಕ್ಲೋಸ್ ಗ್ರೂಪ್ ಶೋ ಮಾಡಿದ್ದು. ಬೇಡ ಸರ್, OTTಗೆ ಕೊಟ್ಬಿಡೋಣ ಡೈರೆಕ್ಟ್ ಆಗಿ, ಅವ್ರ ಹೆಸರಿಗೆ ಏನು ಇದು ಬರಬಾರ್ದು, ಇನ್ನೇನಪ್ಪ ಇಂಥ ಪಿಕ್ಚರ್ ಮಾಡಿದ್ದು. ಆ ಕ್ಲೋಸ್ ಗ್ರೂಪ್ ಶೋ ಅಲ್ಲಿ ನಮಗೆ 80% ಪ್ಲಸ್ ಯಾವಾಗ ಪಾಸಿಟಿವ್ ರಿವ್ಯೂ ಬಂತು ಅವಾಗ ಥಿಯೇಟರ್ ಅಂತ ಪ್ಲಾನ್ ಮಾಡಿದ್ದು. ಸೊ ಸ್ಟೆಪ್ ಬೈ ಸ್ಟೆಪ್ ಡೇ 1 ಇಂದ ನಾವು ಫಸ್ಟ್ ಅಚ್ಯುತ್ ಸರ್ ಬಿಟ್ಟು ನಾನು ಆಲ್ಮೋಸ್ಟ್ 1 ವರ್ಷ ಆಯ್ತು. ಅವಾಗ ನಾನು ಹಿಂಗೆ ಡಿಸ್ಕಸ್ ಮಾಡಿದಾಗ ಹೇಳಿದೆ, ನೋಡಿ ಸರ್ ಇದು ವರ್ಕ್ ಆಗುತ್ತೆ ಅಂತ. ಪ್ರದೀಪ್ ನಾವು ಎತ್ತವ್ರಿಗೆ ಹೆಗಣಾನು ಮುದ್ದು, ನಾನು ದೇವರಾಜ್ ಸರ್ ಮಾತಾಡಿದ್ದು, ಹ್ಞೂ ಸರ್ ನಮ್ಮ ಹೆಗಣ ನೋಡಿ ಅಂತ ಒಂದು ಕ್ಯಾರೆಕ್ಟರ್ ಗ್ಲಿಮ್ಸ್ ಬಿಟ್ಟೆ. ನಾನು ಎಷ್ಟು ವ್ಯೂ ಹೇಳಿದ್ನೋ ಅದಕ್ಕೊಂದು 60% ರೀಚ್ ಮಾಡಿದೆ. ಅವಾಗ ಅವ್ರಿಗೆ ಕಾನ್ಫಿಡೆನ್ಸ್ ಬಂತು, ಏನೋ ಒಂದು ಸೆನ್ಸ್ ಇದೆ ನನಗೆ ಯೂತ್ ಹೆಂಗ್ ನೋಡ್ತಾರೆ ಅಂತ. ಓಕೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋಣ. ಆಮೇಲೆ ಬೆಟರ್ ಆಡಾದ್ರು, ಅಚ್ಯುತ್ ಸರ್ ಆಡಾದ್ರು, ಸಿನಿಮಾ ದೊಡ್ಡದಾಗ್ತಾ ಹೋಯ್ತು, ಸ್ಕೇಲ್ ದೊಡ್ಡದಾಗ್ತಾ ಹೋಗ್ತು. ಸೊ ಹಿಂಗೆ ಸಿನಿಮಾ ಇವತ್ತು ಇಲ್ಲಿ ಬಂದು ನಿಂತಿದೆ ಸರ್. ಪ್ರದೀಪ್ ಸರ್, ಎಸ್ ಸರ್. ಈ ಕಡೆ ಸರ್, ಈಗ ಪ್ಯಾನ್ ಇಂಡಿಯಾ ರೇಸ್ ಇರುವಂತಹ ಸಿನಿಮಾಗಳ ಮಧ್ಯೆ ಈ ತರ ಒಂದು ಕಮರ್ಷಿಯಲ್ ಲವ್ ಸ್ಟೋರಿ ಸಿನಿಮಾಗಳು ಕಮ್ಮಿ ಆಗ್ತಾ ಇರ್ತೀರಾ. ಅದರಲ್ಲೂ ಲವ್ ಸ್ಟೋರಿ ಅಂತ ಬಂದ್ರೆ ತೀರಾ ಭಿನ್ನವಾಗಿ ಯೋಚನೆ ಮಾಡೋಂಥ ಸಿನಿಮಾ ಗೆಲ್ತಾ ಇರೋದು. ಒಂದು ಲವ್ ಟುಡೇ ಅಥವಾ ಬೇಬಿ ಅಂತ ಸಿನಿಮಾಗಳು ಹೆಣ್ಮಕ್ಳಿಗೆ ಭಯ ಅನ್ನೋ ತರ ಈ ತರದಿದೆ. ಇಲ್ಲೂ ಗುಡ್ ಪಾಸ್ಟ್ ಬ್ಯಾಡ್ ಪಾಸ್ಟ್ ಅಂತ ಒಂದು ಹಾಕಿದ್ರೆ, ಸೊ ಇಲ್ಲಿ ಯಾವ ಮಟ್ಟಿಗಿನ ಪ್ರೀತಿಯನ್ನ ನೀವು ಪ್ರಯೋಗ ಮಾಡಿದ್ರಿ ಈ ಸಿನಿಮಾದಲ್ಲಿ ಅಂತ? ಸರ್ ಪ್ರೀತಿ ಪ್ರಯೋಗ ಅಂದ್ರೆ ಎಲ್ಲರಿಗೂ ಒಂದು ಪಾಸ್ಟ್ ಇರುತ್ತೆ ಸರ್. ಅದನ್ನ ನಾವು ಗುಡ್ ಅನ್ಕೊಂತೀವೋ ಬ್ಯಾಡ್ ಅನ್ಕೊಂತೀವೋ ನಮ್ಮ ಕೈಲಿರೋದು. ಅದು ಲವ್ ಅನ್ನೇ ಇರ್ಬೇಕಂತಲ್ಲ, ಪ್ರೊಫೆಷನಲ್ ಲೈಫು ಇರ್ಬೋದು, ಯಾವುದೋ ನಮ್ ಪರಿಚಯ ಇರೋ ಡೆತ್ಸ್ ಆಗ್ಬೋದು, ಕೆಲವು ಸಲ ಗ್ರಾಜುಯೇಷನ್ ಅಲ್ಲಿ ಫೇಲ್ ಆಗೋದಿರ್ಬೋದು. ಎನಿಥಿಂಗ್ ಪಾಸ್ಟ್ ಇಸ್ ಅ ಪಾಸ್ಟ್, ಲವ್ ಅಂತಾನೆ ಅಲ್ಲ. ಬಟ್ ಹೌದು ನಮ್ಮ ಸಿನಿಮಾ ಹೇಳಿರೋದು ಲವ್ ಬಗ್ಗೆ. ನಾನು ಅವಾಗಲೇ ಹೇಳ್ದಂಗೆ ಸರ್, ಈಗ ಏನಾಗಿದೆ ಅಂದ್ರೆ ಈ ಜೆನ್ಜಿ ಅಂತ ಏನ್ ಕರಿತೀವಲ್ಲ ಸರ್,
ನಾವೇನೋ ಸ್ವಲ್ಪ ಸೇವ್ ಆಗ್ಬಿಟ್ಟು ನಾನು ಒಂದು ಸ್ಟಡಿ ಮೈಂಡ್ ಇದ್ವಿ. ಟೆಂಪಲ್ ಟು ಡಿಸ್ಕೋ ಜನರೇಷನ್ ಅಂತೀವಿ ನಾವು. ಸ್ಕರ್ಟ್ ಹಾಕೊಂಡು ಡಿಸ್ಕೋತೆಕ್ ಹೋಗ್ತಾರೆ, ಸೀರೆ ಉಟ್ಕೊಂಡು ಟೆಂಪಲ್ಗೂ ಹೋಗ್ತಾರೆ. ಆ ಕ್ಯಾರೆಕ್ಟರ್ ಚೇಂಜು, ಅಲ್ಲಿ ಹೆಂಗಿರ್ಬೇಕು ಇಲ್ಲಿ ಹೆಂಗಿರ್ಬೇಕು ನಡವಳಿಕೆಗಳು ಅದೆರಡು ಒಂದ್ ಮಾಡಕ್ ಹೋದಾಗ ನಿಮ್ಗೆ ಈ ಕಲ್ಚರಲ್ಲಿ ಮ್ಯಾಚ್ ಆಗ್ತಿಲ್ಲ. ಸೊ ಅಚ್ಚುತರದ ಡೈಲಾಗ್ ಇದೆ, ಫಾರಿನ್ ಎಜುಕೇಶನ್, ಫಾರಿನ್ ಫುಡ್ಡು, ಫಾರಿನ್ ಕ್ಲೋದಿಂಗು, ಬಟ್ ಇಂಡಿಯನ್ ಮೈಂಡ್ ಸೆಟ್ ಅಂತ. ಅದನ್ನ ನನ್ನ ಕಥೆಯಲ್ಲಿ ಪಾತ್ರಗಳ ಮುಖಾಂತರ ಹೇಳಕ್ ಟ್ರೈ ಮಾಡಿದ್ದೀನಿ ಸರ್. ಎಸ್ ಸರ್. ಹಾ ಜನರೇಷನ್ ಅವರು ಹಾ ಯಾವ್ದ್ರಲ್ಲಿ ಬೇಕಾದ್ರೂ ಕಾಂಪ್ರಮೈಸ್ ಆಗ್ತಾರೆ, ಈಗೋ ವಿಚಾರದಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಲ್ಲ. ನಿಮ್ ಸಿನಿಮಾದ ಟ್ರೇಲರ್ ಅಲ್ಲೂ ಒಂದ್ ಸಣ್ಣ ಜಲಕ್ ತೋರಿಸಿದ್ರೆ ಅದನ್ನ. ಸೊ ಆ ಈಗೋ ಕ್ಲಾಶಸ್ ಬಗ್ಗೆ ಒಂದಷ್ಟು ನೀವು ನೋಡ್ದಂತೆ ನಿಮ್ಮ ಸ್ಟೂಡೆಂಟ್ಸ್ ಅಲ್ಲಿ ಇದ್ದಂತದ್ದು ಅಥವಾ ನಿಮ್ಮಲ್ಲಿ ಇದ್ದಂತದ್ದು ಒಂದಷ್ಟು ಹೇಳ್ಬೋದಾ ಅಂತ. ಸರ್ ಖಂಡಿತ. ಈಗೋ ಚಿಕ್ಕದಾಗಿ ಹೇಳ್ಬೇಕು ಅಂದ್ರೆ ಸರ್ ಎಲ್ಲ ಮುಂಚೆ ಹೇಳಿದಾರೆ ಸರ್, ದೊಡ್ಡವರೆಲ್ಲ ಹೇಳಿದ್ದಾರೆ, ದೇಶ ಸುತ್ತು ಕೋಶ ಓದು ಅಂತ ಹೇಳಿದ್ದಾರೆ. ಯಾವಾಗ ನಾವು ಟ್ರಾವೆಲ್ ಮಾಡ್ತೀವಿ, ನಾನು ಲಂಡನ್ ಇದ್ದಾಗ ಸರ್ ಫಸ್ಟ್ ಟೈಮ್ ನನ್ನ ಬಾಯಲ್ಲಿ ಇಂಡಿಯನ್ ಅಂತ ಬಂತು. ಇಲ್ಲಿದ್ದಾಗ ಯಾವತ್ತೂ ನಾನು ಇಂಡಿಯನ್ ಅಂತ ಹೇಳೇ ಇಲ್ಲ. ಈಗ ಇಲ್ಲಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಯಾಕೆ ಹಂಗೆ ಓಡ್ತವೆ, ನನ್ನ ಒಂದು ವಿಷನ್ ಅಲ್ಲಿ ಅವ್ರ ಜಾಗ ಬಿಟ್ಟು ಜಾಸ್ತಿ ಆಚೆ ಇರ್ತಾರೆ, ಅವ್ರಿಗೆ ಅವ್ರ ಭಾಷೆ ಮೇಲೆ ಪೆಟ್ರೋಟಿಸಮ್ ಜಾಸ್ತಿ ಇರುತ್ತೆ. ಹಿಂಗೆ ನಾನು ಲಂಡನ್ ಹೋದಾಗ ಇಂಡಿಯನ್ ಅನ್ನೋ ಇವ್ರು ಇಲ್ಲಿ ಬಂದಾಗ ಅವ್ರ ಭಾಷೆ ಬಗ್ಗೆ ಜಾಸ್ತಿ ಮಾತಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾರೆ, ಪರಿಚಯ ಮಾಡಿಕೊಡ್ತಾರೆ. ಈಗ ನಮ್ಮ ಫ್ರೆಂಡ್ಸೇ ಕೆಲವರು ಬಾ ಬೆಳಗ್ಗೆ ತಮಿಳ್ ಫಿಲ್ಮ್ ಹೋಗೋಣ ಬಾ, ತೆಲುಗು ಫಿಲ್ಮ್ ಹೋಗೋಣ ಬಾ ಕರ್ಕೊಂಡು ಹೋಗ್ತಾರೆ, ಅವ್ರು ಇಂಟ್ರೊಡ್ಯೂಸ್ ಮಾಡ್ತಾರೆ. ನಾವು ಬೇರೆ ಕಡೆ ಹೋಗಲ್ಲ ಕನ್ನಡದವರು, ಇಲ್ಲ ಕರ್ನಾಟಕದಲ್ಲಿ ಇರ್ತಾರೆ, ಇಲ್ಲ ಅಮೆರಿಕಲ್ಲಿ ಇರ್ತಾರೆ, ಮಧ್ಯೆ ಅಲ್ಲಿ ಇಲ್ಲಿ ಓಡಾಡೋದು ಕಡಿಮೆ. ಅದಕ್ಕೋಸ್ಕರ ನಾವು ಜಾಸ್ತಿ ಸ್ಪ್ರೆಡ್ ಆಗಿಲ್ಲ ಅಂತ ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗು. ಒಂದು ಚಿಕ್ಕ ಉದಾಹರಣೆಯಲ್ಲಿ ಹೇಳ್ತೀನಿ ಸರ್, ತುಂಬಾ ಒಳ್ಳೆ ಉದಾಹರಣೆ ಇದು. ಬಸವೇಶ್ವರ ನಗರಲ್ಲಿ ಒಂದು ಫ್ಯಾಮಿಲಿ ಇದಾಗಿದ್ದು. ಒಂದು ಚಿಕ್ಕ ವಿಡಿಯೋ ಹಾಕಿರ್ತೀನಿ ನಾನು. ಆ ವಿಡಿಯೋ ಇಷ್ಟೇ ಹೇಳೋದು, ಒಬ್ಬ ನಾನು ಓದಲ್ಲ ಡಿಗ್ರಿ, ಸಿನಿಮಾ ಮಾಡ್ತೀನಿ ಅಂತ ಹುಚ್ಚಿಡ್ಕೊಂಡಿರ್ತಾನೆ ಮನೇಲಿ. ನಾನೊಂದು ವಿಡಿಯೋ ಮಾಡಾಕ್ತೀನಿ. ಆಯ್ತಪ್ಪ, ಯಾಕಪ್ಪ ಸಿನಿಮಾ ಮಾಡ್ತೀಯ? 3 ವರ್ಷ ವೇಸ್ಟು ಸರ್. ನೀನ್ ಎಷ್ಟೇ ವಯಸ್ಸಿಗೆ ಸಾಯ್ತೀಯಪ್ಪ? 75ಕ್ಕೆ ಸಾಯ್ತೀನಿ ಸರ್ ಅಂದಾಜು. 72ಕ್ಕೆ ಸತ್ರ ಏನಾಗುತ್ತೆ? 3 ವರ್ಷದಲ್ಲಿ ಏನಾಯ್ತು ಸರ್? ಮತ್ತೆ ಮಾಡಪ್ಪ ಡಿಗ್ರಿ. ಈ ವಿಡಿಯೋ ನೋಡಿ ಅವ್ನು ಕಾಲೇಜ್ ಸೇರ್ಕೊಂಡಿದ್ದಾನೆ. ಅವ್ರ ತಂದೆ ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಮನೆ ಊಟಕ್ಕೆ ಕರೀತಾರೆ. ಸರ್ ನಾನು ನನ್ನ ಹೆಂಡತಿ ನೇಣ್ ಹಾಕೊಂಡ್ಬಿಡ್ತೀವಿ, ಕಾಲೇಜ್ ಸೇರ್ಕೊಂಡಿಲ್ಲ ಅಂದ್ರೂ ಕೇಳಿಲ್ಲ ನನ್ನ ಮಗ ನನ್ಗುಡ್ದವನು. ನಿಮ್ದೊಂದು ಚಿಕ್ಕ 20 ಸೆಕೆಂಡ್ ವಿಡಿಯೋ ನೋಡಿ ಕಾಲೇಜ್ ಸೇರ್ ಡ್ಯಾಡಿ ಅಂತಾನಲ್ಲ. ಹೇಳಿದೆ ಸರ್, ರೈಟ್ ವೇ ಟು ಟೆಲ್ ಥಿಂಗ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ನೀವ್ ಹೇಳೋದು ಒಳ್ಳೇದೇ. ಫಾರ್ ಎಕ್ಸಾಂಪಲ್ ಟ್ಯಾಟೂ ಬಗ್ಗೆ ಹೇಳ್ತೀವಿ, ಟ್ಯಾಟೂ ಇಸ್ ಬ್ಯಾಡ್ ಅಂತ ಎಲ್ಲ ಮನೇಲಿ ಹಂಗ್ ಹೊಡಿತೀನಿ ನೀವು ಟ್ಯಾಟೂ ಹಾಕ್ಸ್ಕೊಂಡ್ರೆ ಅಂತ ಹೇಳಕ್ ಬರಲ್ಲ. ಇವಾಗ ನಾವು ನಾವೇ ಸ್ಪೀಚ್ ಹೋದಾಗ ಹೇಳ್ತೀವಿ, ಇವತ್ತು ನೀನು ಈ ಶರ್ಟ್ ತಗೊಂತೀಯಾ, ನೆಕ್ಸ್ಟ್ ಇಯರ್ ನಿಂಗೆ ಶರ್ಟ್ ಇಷ್ಟ ಆಗತ್ತಾ? ಇಲ್ಲ. ನೆಕ್ಸ್ಟ್ ಇಯರ್ ಶಾಪಿಂಗ್ ಅವ್ರು ಇದೇ ಶರ್ಟ್ ತಗೊಂತೀಯಾ? ಇಲ್ಲ. ಮತ್ತೆ ಟ್ಯಾಟೂ ಬೋರ್ ಆಗುತ್ತೆ, ಹಾಕ್ಸ್ಕೊಂಬೇಡ. ಕರೆಕ್ಟ್ ಸರ್ ನೀವು ಹೇಳಿದ್ದು. ಸೊ ದ ವೇ ವಿ ಟೆಲ್, ದ ವೇ ವಿ ಕನ್ವೆ, ಅದನ್ನ ತುಂಬಾ ಸ್ಟ್ರಾಂಗ್ ಆಗಿ ಪ್ರಯತ್ನ ಮಾಡಿದ್ದೀನಿ. ಯೂತ್ಫುಲ್ ಎಂಟರ್ಟೈನ್ಮೆಂಟ್ ಹೌದು, ಬಟ್ ಮೊನ್ನೆ ನಮ್ಮ ಕ್ಲೋಸ್ ಗ್ರೂಪ್ ಫೀಡ್ಬ್ಯಾಕ್ ಅಲ್ಲಿ ಬಂದಿದ್ದು ತುಂಬಾ ಸೀರಿಯಸ್ ಆಗಿ ನೋಡ್ರೆ ಈ ಸಿನಿಮಾ ಸೆಕೆಂಡ್ ಹಾಫ್ ತುಂಬಾ ಲೇಯರ್ಸ್ ಕಾಣ್ತಾ ಹೋಗುತ್ತೆ ಸರ್. ಯಾಕಂದ್ರೆ ಎಸ್ಪೆಷಲಿ ನಾವು ರಿತಿಕ್ ಅವ್ರು ಸೆಲೆಕ್ಟ್ ಮಾಡಕ್ಕೆ ಒಂದೇ ರೀಸನ್ ಅವ್ರ ಕಣ್ಣು. ಅದು ಮೆಜರ್ ಮಾಡ್ಲಿಲ್ಲ ಅವ್ರದ್ದು. ಯಾಕಂದ್ರೆ ನೀವು ಟ್ರೈಲರ್ ಎಲ್ಲ ನೀವು ಗಮನಿಸ್ತಾ ಹೋದ್ರೆ ಸುಳ್ಳು ಹೇಳ್ತಾಳ ನಿಜ ಹೇಳ್ತಾಳ ಅಂತ ಮತ್ತೆ ಕಣ್ಣಲ್ಲಿ ಹೇಳ್ತಾಳೆ, ಮತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಲೀಡು ಕಣ್ಣಲ್ಲೇ ಕೊಡ್ತಾ ಹೋಗ್ತಾಳೆ. ಸೊ ಆ ತರ ಡೆಪ್ತ್ ಅಲ್ಲಿ ನೋಡಿದ್ರೆ ಆಮೇಲೆ ಥಿಯೇಟರ್ ಸಿನಿಮಾ ಮಾಡಬೇಕು, OTT ಮಾಡಬಾರ್ದು ಅಂತ ಹೇಳ್ತಾರೆ ಸರ್. ಸರ್ ಒಂದು ಸರ್ಪ್ರೈಸಿಂಗ್ ಎಲಿಮೆಂಟು, ನಮ್ಮ ಸಿನಿಮಾ ಉಮೇಶ್ ಸರ್ ಇನ್ನ ಸೆಕೆಂಡ್ ಪಾರ್ಟ್ ಎಡಿಟ್ ಮಾಡಿಲ್ಲ. 2 ಸಿನಿಮಾ ಇದೆ, ಥಿಯೇಟರ್ಗೆ ಬೇರೆ OTTಗೆ ಬೇರೆ. ಯಾಕಂದ್ರೆ ನಾನು ಕಾಲೇಜ್ಗೆ ಹೋದಾಗ ಡೂಡ್ ಔಟ್ ಆಫ್ ಸಿಲೆಬಸ್ ಮಾಡಿದ್ದೀನಿ. ಹೌದಾ ಸರ್ ಅಮೆಝಾನ್ ಅಲ್ಲಿ ಬರುತ್ತಾ ಅಂತಾರೆ. ನಾನೇ ಬಿಡಲ್ಲ, ಯಾಕೆ ಬಿಡಬೇಕು? ಅವ್ರು ಫಿಕ್ಸ್ ಆಗ್ಬಿಟ್ಟವ್ರು ಫಸ್ಟ್ ಅಮೆಝಾನ್ ನೋಡ್ಬೇಕಂತ. ನಾ ಅವತ್ತು ಮಾತಾಡಿದಾಗ ಸರ್ ಇದನ್ನೊಂದು ಚೇಂಜ್ ಮಾಡಿದ್ರೆ ದ ಎಂಟೈರ್ ನರೇಟಿವ್ ಚೇಂಜ್ ಆಗುತ್ತೆ. ಸೊ ಲೆಟ್ಸ್ ಡೂ ಅ ಫ್ಯಾಮಿಲಿ ಫಿಲ್ಮ್ ಫಾರ್ ಅಮೆಝಾನ್, ಲೆಟ್ಸ್ ಡೂ ಅ ಲವ್ ಸ್ಟೋರಿ ಫಾರ್ ಥಿಯೇಟರ್. ಸೊ ಇಫ್ ಯು ವಾಂಟ್ ಟು ಸಿ ದಟ್ ಫನ್ ವಿಜುವಲ್, ಎಲ್ಲ ಥಿಯೇಟರ್ ವಿಜುವಲ್ ಅಫ್ಕೋರ್ಸ್ ಸರ್. ಇವಾಗ 1200 ಜನ ನೋಡ್ತೀವಿ ಅಂದ್ರೆ ನೀವು ಟಿವಿಲಿ ಫೋನಲ್ಲಿ ಕಾಣಿಸೋದೇ ಇಲ್ಲ. ನಿಮ್ಗೆ ಅಲ್ಲೂ ಒಬ್ಳು ತುಂಬಾ ಚೆನ್ನಾಗಿರೋಳು ಇರ್ತಾಳೆ, ಅಲ್ಲೂ ಒಬ್ಬ ತುಂಬಾ ಚೆನ್ನಾಗಿರೋನು ಇರ್ತಾನೆ ಕ್ಯಾರೆಕ್ಟರ್ಗಳು. ನೀವು ನೋಡ್ಬೇಕಂದ್ರೆ ಈ ತರ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಥಿಯೇಟರ್ಗೆ ಬರಬೇಕು. ಸೊ ಇದೊಂದು ಹೇಳೋದು ಮಿಸ್ ಮಾಡಿದ್ವಿ. ಸೊ ಅಷ್ಟೇ ಸರ್. ಎಸ್ ಸರ್, ಥ್ಯಾಂಕ್ ಯು. ಹಾಂ ಸರ್. ಸರ್ ಕಾರಣ ನನಗೆ ಒಂದು ತಲೆಯಲ್ಲಿ ಒಂದು ಬರುತ್ತೆ ಸರ್, ಒಂದು ಪಿಕ್ಚರ್ ಬಂದಿರುತ್ತೆ, ಅದನ್ನ ನಾನು ಹೇಳಕ್ ಟ್ರೈ ಮಾಡ್ತೀನಿ. ಅಲ್ಲೇನಾಗ್ತಾ ಇರುತ್ತೆ, ಎನರ್ಜಿ ಬರುತ್ತೆ. ಇಲ್ಲ ನಮ್ಮ ಎನರ್ಜಿ ಇಲ್ಲ. ಎಸ್ ಸರ್. ಸರ್ ನನ್ಗೆ ಏನ್ ಬೇಕು ಅಂತ ಅದೇನಾಯ್ತು, ಒಂದು ಕೊರಿಯೋಗ್ರಾಫರ್ನ ಮೀಟ್ ಮಾಡಿದ್ದೀನಿ ಸರ್. ಸರ್ ಹಿಂಗೊಂದು ಮಾಡಿ ಅಂತ ಹೇಳಿ, ನಾನು ಮಾಡ್ತೀನಿ ಬಿಡಿ ಸರ್. ಅಲ್ಲ ಹಿಂಗೆ ತೋರಿಸಿ ನೀವು ಒಂದು, ನಾನು ಮಾಡ್ತೀನಿ ಬಿಡಿ ಸರ್, ನಾನು 100 ಪಿಕ್ಚರ್ ಮಾಡಿದ್ದೀನಿ. ನೀವೇ ಅವ್ರಿಗೆ ಆಮೇಲೆ ಫೋನ್ ಮಾಡಿ ಹೇಳಿದ್ರು, ಸರ್ ಪ್ರದೀಪ್ ಸರ್ ನೀವೇ ಮಾಡ್ಕೊಂಬಿಡಿ, ಯಾಕಂದ್ರೆ ನೀವು ಈ ಲೆವೆಲ್ ಇನ್ವಾಲ್ವ್ ಆದ್ರೆ ಎಲ್ಲದರಲ್ಲೂ ಕಷ್ಟ ಇದೆ, ನೀವೇ ಮಾಡಿದ್ರೆ ಬೆಟ್ರ್ ನನ್ನ ಸಜೆಷನ್ನು. ಆಮೇಲೆ ನಿಮಗೆ ಸಿನಿಮಾ ಹೊಸದು ನಾವು ಸ್ಟಾರ್ಟ್ ಮಾಡ್ತೀವಿ. ಒಂದೇನೋ ಇವಾಗ ಒಂದು ಫೈಟ್ ಅಂತ ತೊಗೊಂಡ್ರು, ಒಂದು ಡ್ಯಾನ್ಸ್ ಅಂತ ತೊಗೊಂಡ್ರು, ಒಂದು ಡ್ಯಾನ್ಸ್ ಕ್ಲಾಸ್ ಪೇಮೆಂಟು, ಒಂದು ಡ್ಯಾನ್ಸರ್ ಪೇಮೆಂಟು, ಮಧ್ಯಾಹ್ನ ಶೂಟಿಂಗ್ ಇಟ್ಟರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಪೇಮೆಂಟು. ನಿಮ್ಗೆ ಗೊತ್ತಿಲ್ಲ ಇದೆಲ್ಲ. ನನಗೆ ಫಸ್ಟ್ ಡೇ ಏನಾಯ್ತು ಅಂದ್ರೆ ಸರ್, ಒಂದು ಈ ಟ್ರ್ಯಾಕು ಇದೆಲ್ಲ ಮಾಡ್ತಾರಲ್ಲ, ಅವರು ಕ್ಯಾಮ್ರಾ ಮುಟ್ಟಲ್ಲ ಅಂತ ಗೊತ್ತಿರಲಿಲ್ಲ, ಕ್ಯಾಮ್ರಾದವರು ಸ್ಮೋಕ್ ಹಾಕಲ್ಲ ಅಂತ ಗೊತ್ತಿರಲಿಲ್ಲ.
ನಾವು ಈ ಕನ್ಸ್ಟ್ರಕ್ಷನ್ ತರ ಫೀಲ್ ಮಾಡ್ಬಿಟ್ಟಿದ್ವಿ. ಸುಮ್ಮನೆ ಕೂತಾನಲ್ಲ ಅವ್ನು ಬೆಳಗ್ಗೆಯಿಂದ ಅಂತ. ಸೊ ಹಿಂಗೆಲ್ಲ ಆಗಿ ನನಗೆ ಸ್ಟಾರ್ಟಿಂಗ್ ಎಲ್ಲ ಪ್ರೊಡಕ್ಷನ್ ಮ್ಯಾನೇಜರ್ ಹೇಳೋರು, ಸರ್ ಅವ್ರ ಕೆಲಸ ಮಾತ್ರ ಅವ್ರು ಮಾಡ್ತಾರೆ, ನಿಮ್ ಮಾಡಲ್ಲ, ನೀವು ಇದೆಲ್ಲ ಮಾಡಬೇಡಿ, ಅದಕ್ಕೆ ಸರ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡ್ ಬರ್ಬೇಕು ಅಂತ. ಒಂದ್ 4-5 ದಿನಕ್ಕೆ ಗ್ರಿಪ್ ಇಟ್ಕೊಂಡ್ಬಿಟ್ಟೆ. ಮೋಹನ್ ಮುಂಬ್ಳಿ ಸರ್ ಬಂದಿದ್ದಾರೆ. ಸರ್ ವೆಲ್ಕಮ್. ಸೊ ಇವರೊಬ್ರು ಶಕ್ತಿ, ಯಾಕಂದ್ರೆ ಅವ್ರು ತುಂಬಾ ಅಳುಬ್ರು. ಕೋ ಡೈರೆಕ್ಟರ್ ದರ್ಶನ್ ಸರ್ದೇ ಒಂದು 4-5 ಸಿನಿಮಾ ಮಾಡಿದ್ದಾರೆ. ಇವರು ನನಗೊಂದು ತುಂಬಾ ಒಳ್ಳೆ ಕನ್ವಿನ್ಸಿಂಗ್ ಲೈನ್ ಸರ್, ನಾನು ಇಷ್ಟು ಮೋಟಿವೇಶನ್ ಕೊಟ್ಟಿದ್ದೀನಿ, ಬಟ್ ಇವ್ರು ಹೇಳಿದ ಒಂದು ಲೈನ್ ನನಗೆ ಎಷ್ಟು ಸೈಲೆಂಟ್ ಮಾಡ್ಬಿಡ್ತು ಸೆಟ್ ಅಲ್ಲಿ ಅಂದ್ರೆ, ಪ್ರದೀಪ್ ಸರ್ ನೀವು ಯಾಕೆ ಅದನ್ನ ಅವನ ಹತ್ರ ಎಕ್ಸ್ಪೆಕ್ಟ್ ಮಾಡ್ತೀರಾ, ಅವ್ನಿಗೆ ಅದೆಲ್ಲ ಗೊತ್ತಿರೋ ಅವನೇ ಡೈರೆಕ್ಟ್ ಆಗ್ತಿರ್ಲಿಲ್ವಾ ಅನ್ಬಿಡೋರು. ಹೌದು ಕರೆಕ್ಟ್. ಅವ್ರು ಬಂದಿರೋದು ನೀವು ಹೇಳೋದು ಮಾಡಕ್ಕೆ, ಸರ್ ಹೇಳ್ಕೊಡಿ ಅವ್ರಿಗೆ, ಇಲ್ಲ ನನಗೆ ಹೇಳಿ ನಾನು ಮಾಡ್ತೀನಿ ಅಂತ. ಎಲ್ಲಾ ಕಡೆ ಯಾಕಂದ್ರೆ ಕಂಟಿನ್ಯೂಸ್ ಶೂಟಿಂಗು ಆಕ್ಟಿಂಗು ನಾವೆಲ್ಲ ಡಬಲ್ ಶೆಡ್ಯೂಲ್ ಮಾಡ್ತೀವಿ ಎಷ್ಟೊಂದ್ಸಲಿ. ಅವಾಗೆಲ್ಲ ಪಾಪ ಚೇತನ್ ಬಗ್ಗೆ ಹೇಳಲೇಬೇಕು. ಚೇತನ್ ಕೈ ಎತ್ತಿ. ಅವರೊಂದು ಫೀಮೇಲ್ ವರ್ಷನ್ ಆಫ್ ಮದರ್ ತೆರೇಸಾ ತರ ಅವರು ನಮ್ಮ ಜೀವನದಲ್ಲಿ. ಆಯ್ತಾ, ನಂದು ಎಷ್ಟೋ ಏನಾಗುತ್ತೆ ಈ ಕಾಲ್ ರೆಕಾರ್ಡಿಂಗ್ ಕಾಲ, ನನ್ಗನ್ಸುತ್ತೆ ನಾನೇನೋ ಕಾಲ್ ರೆಕಾರ್ಡಿಂಗ್ ಇವಾಗಲ್ಲ ಸರ್, ಅದು ಫಸ್ಟ್ ಶೆಡ್ಯೂಲ್ ಆದ್ಮೇಲೆ, ಅದಕ್ಕೆ ಮುಂಚೆ ಕಾಲ್ ರೆಕಾರ್ಡಿಂಗ್ ಬಿಟ್ಬಿಟ್ರೆ ನನಗೆ ಎಂಟ್ರಿನೇ ಸಿಗಲ್ಲ ನನ್ನ ಇಂಡಸ್ಟ್ರಿ. ಅವಾಗ ನಾನು ಅನ್ಕೊಂಡೆ ಪರ್ಸನಲ್ ಆಗಿ ತಗೊಂಡ್ಬಾರ್ದು, ಇದೊಂದು ಕೆಲಸ, ಇದೊಂದು ಪ್ರೊಫೆಷನ್, ನಾವ್ ಇದಕ್ಕೆ ಅಡಾಪ್ಟ್ ಆಗ್ಬೇಕು. ಪ್ರತಿಯೊಬ್ಬರತ್ರ ಅಪಾಲಜಿ ಕೇಳಿ ಮತ್ತೆ ಕಂಟಿನ್ಯೂ ಮಾಡಿ. ಸೊ ಬಂದಿದ್ದೀವಿ. ಸೊ ರಿತಿಕ್ ಅನ್ಕೊಂತ ಕರೆಕ್ಟ್ ಅಂತ. ಸೊ ಸಾರಿ ರಿತಿಕ್, ಥರ್ಡ್ ಇಯರ್ ಸ್ಟೂಡೆಂಟ್ ಆಗ್ಬಿಟ್ಟಿದ್ದೀನಿ. ಇಲ್ಲ ಸರ್, ಥರ್ಡ್ ಇಯರ್ ಇಂದ ಫಸ್ಟ್ ಇಯರ್ಗೆ ಹೋಗಿದ್ದೀನಿ ವಾಪಸ್. ಇನ್ನೋಸೆಂಟ್ ಆಗಿದ್ದೀನಿ, ನಾನು ಚಿಕ್ಕವನಾಗೋಣ ಅಂತ ಆತರ. ಹಾ ಸರ್. ಸರ್ ತುಂಬಾ ರಿಯಲಿಸ್ಟಿಕ್ ಫೈಟು ಸರ್, ತುಂಬಾ ರಿಯಲಿಸ್ಟಿಕ್ ಫೈಟು. ಅಂದ್ರೆ ಸ್ಟಂಟ್ ಇವ್ರ ಟೀಮ್ ಅವ್ರು ಇರ್ತಾರಲ್ಲ ಸರ್, ಸ್ಟಂಟ್ ಕೊರಿಯೋಗ್ರಾಫರ್ ಇಲ್ಲ ಅಂದ್ರೆ ಸ್ಟಂಟ್ ಆರ್ಟಿಸ್ಟ್ಗಳು ಇರ್ತಾರಲ್ಲ, ವುಡ್ ಪ್ಲಾಂಕ್ ಅಲ್ಲಿ ಹೊಡೆಯಕ್ಕೆಲ್ಲ ಅವ್ರಿಗೆಲ್ಲ ಗೊತ್ತಿತ್ತು ನಾವು ಮಾಡ್ತೀವಿ. ಡಿಸೈನ್ ನಾನು ಮಾಡಿದ್ದೆ, ಸ್ಕೆಚಸ್ ಎಲ್ಲ ಮಾಡಿಕೊಂಡು. ಸೊ ಅಷ್ಟೇ, ತುಂಬಾ ರಿಯಲಿಸ್ಟಿಕ್ ಫೈಟ್ ಸರ್. ಆತರ ರೋಪ್ ಶಾಟ್ಸ್ ಆಗ್ಲಿ ಆ ಥರದ್ದೆಲ್ಲ ಯಾವುದೂ ಇಲ್ಲ ನಮ್ಮ ಸಿನಿಮಾಲಿ. ಸರ್ ನಿಮ್ಮ ಫಿಲ್ಮ್ಗೆ ಒಬ್ಬರು ಇಂಟರ್ನ್ಯಾಷನಲ್ ಫ್ಯಾಷನ್ ಡಿಸೈನರ್ನ ಇಂಟ್ರೊಡ್ಯೂಸ್ ಮಾಡಿ ಗೊತ್ತಾಯ್ತು, ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದು ಸರ್? ಐಡಿಯಾ ಕಾಲೇಜ್ ಆಫ್ ಐಡಿಯಾ ವರ್ಲ್ಡ್ ಡಿಸೈನ್ ಕಾಲೇಜ್ ಅಂತ ಕನಿಂಗಂಬೆಡಲ್ ಇದೆ. ಥಾಮಸ್ ಅಬ್ರಾಮ್ ಸರ್ ಅಂತ ಅವ್ರ ಡಿಸೈನರು, ಅವ್ರು ತುಂಬಾ ಇಂಟರ್ನ್ಯಾಷನಲ್ ಮಾಡೆಲ್ಸ್ ಮಾಡಿದ್ದಾರೆ. ಅವರು ಲಾಸ್ಟ್ ಇಯರ್ ಮಿಸ್ ಮೊರಾಕೋ, ಅವಳು ಮಿಸ್ ಯೂನಿವರ್ಸ್ ಆಗಿದ್ರು. 30 ವರ್ಷ ಆದ್ಮೇಲೆ ಸೆಲೆಕ್ಟ್ ಆಗಿರೋ ಆ ದೇಶದಿಂದ. ಅವ್ರಿಗೆ ಇವ್ರು ಡಿಸೈನ್ ಮಾಡಿದ್ರು. ಅದನ್ನ ರಿತಿಕಾ ಜೊತೆ ಒಂದು ಸಾಂಗ್ ಮಾಡಿದೀವಿ, ಅದು ರಿಲೀಸ್ ವೀಕಲ್ಲಿ ಬಿಡ್ತೀವಿ ಆ ಸಾಂಗ್. ಅದು ದ ಮೋಸ್ಟ್ ಒಂದು ಕ್ರಿಸ್ಟಲ್ ಅಂತ ಶೂಟ್ ಮಾಡಿದೀವಿ. ಆ ಇಡೀ ಮನೆ ಗ್ಲಾಸು ನಮ್ದೇ ಫಸ್ಟ್ ಸಿನಿಮಾ ಶೂಟ್ ಆಗಿರೋದು. ಒಂದು ಶಾಟ್ ಇದೆ ಟ್ರೈಲರ್ ಅಲ್ಲಿ, ಹಿಂಗ್ ಹೋಗುತ್ತೆ. ಸೊ ಅಲ್ಲಿ ಒಂದು ಸಾಂಗ್ ರಿಲೀಸ್ ವೀಕ್ ಅಲ್ಲಿ ಅಂತ ಇಟ್ಕೊಂಡಿದೀವಿ, ಇಲ್ಲ ಹ್ಯಾಪಿ ನ್ಯೂ ಇಯರ್ ಅಂತ ಇಟ್ಕೊಂಡಿದೀವಿ. ಕಾಂಟ್ಯಾಕ್ಟ್ ನಮ್ದು ಕ್ಲೈಂಟ್ಸ್ ಸರ್ ಎಲ್ಲರೂ. ಆಕ್ಟ್ 6 ಸರ್, ನಾನು ಮ್ಯಾಮ್ಗೆ ಆಕ್ಚುಲಿ ಮ್ಯಾಮ್ ಸಣ್ಣ ಇದಾರೆ ತನುಷ್ ಅಂತ, ನಾನು ರೇಗಿಸ್ತಾ ಇರ್ತೀನಿ, ನೀನ್ ಇಷ್ಟು ವರ್ಷದಲ್ಲಿ ನಿಮ್ಮ ಮಮ್ಮಿ ಹೆಸರು ನಿಮ್ಮ ತಂದೆ ಹೆಸರು ಎಷ್ಟು ಉಪಯೋಗಿಸಿದ್ಯೋ ಅದಕ್ಕಿಂತ 10 ಟೈಮ್ಸ್ ನಾನು ಉಪಯೋಗಿಸಿದ್ದೀನಿ ಎಲ್ಲ ಕಡೆ. ಅವ್ರ ಹೆಸರು ಹೇಳೋದು, ಕಾಲೇಜಸ್ಗಳ ಶೂಟಿಂಗ್ ಅವ್ರ ಹೆಸರು ಹೇಳೋದು, ಬೇರೆ ಫೆಸಿಲಿಟೀಸ್ ತಗೊಳ್ಳೋದು, ಹಿಂಗ್ ಮಾಡಿ ಸಿನಿಮಾ ಈ ಕ್ವಾಲಿಟಿ ಮಾಡಿದ್ದೀನಿ. ಸರ್ ಸ್ಟೂಡೆಂಟ್ಸು ಅಂದ್ರೆ ವಿತಿನ್ 35 ಸರ್. ಸರ್ ನನ್ನ ಸಿನಿಮಾ ಈಗ ಟ್ರೈಲರ್ ಹೆಂಗ್ ಹೋಗುತ್ತಲ್ಲ ಸರ್, ಸಿನಿಮಾ ಸೇಮ್ ಫಾರ್ಮ್ಯಾಟ್ ಹೋಗುತ್ತೆ. ಯಾಕಂದ್ರೆ ನನಗೆ ಅಡ್ವೈಸ್ ಮಾಡಿದ್ರು, ಡೋಂಟ್ ಪ್ರಾಮಿಸ್ ರಾಂಗ್, ಡೆಲಿವರ್ ರಾಂಗ್ ಅಂತ. ಟ್ರೈಲರ್ ನೀವು ಹೆಂಗ್ ನೋಡ್ತಾ ಹೋಗ್ತಿರೋ ಸಿನಿಮಾ ಸೇಮ್ ಹೋಗುತ್ತೆ. ಕಾಮಿಡಿ, ಡಾರ್ಕ್ ಕಾಮಿಡಿ, ಮತ್ತೆ ಎಮೋಷನ್ಸ್, ಮತ್ತೆ ಆಕ್ಷನ್, ಅದೇ ಫಾರ್ಮ್ಯಾಟ್ ಅಲ್ಲಿ ಹೋಗುತ್ತೆ. ಅಡ್ವಾನ್ಸ್ ಬುಕಿಂಗ್ ಆಗಿದೆ ಸರ್. ಹೌದು, ಮಾಡ್ತಾ ಇದೀವಿ ಸರ್, ಮಾಡ್ತಾ ಇದೀವಿ. ಈಗ ನಾವು ಅದೇ ಸಿನ್ಸ್ ನಾವು ಬರೀ ಬಾರ್ಕೋಡ್ ಇಂದ ಕೊಡ್ತಾ ಇದೀವಲ್ಲ, ಅದಕ್ಕೊಂದು ಸಣ್ಣ ಡಿಸ್ಕೌಂಟ್ ಅಂತಾನು ಹಾಕೊಟ್ಟಿದೀವಿ. ಅದೇನಾಗ್ತದೆ, ಅಲ್ಲಿ ಸೇಲ್ ಆಗ್ತಾ ನಾವು ಇಲ್ಲಿ ಡೆಪಾಸಿಟ್ ಜಾಸ್ತಿ ಮಾಡ್ತಾ ಇರ್ಬೇಕು. ಅಗೇನ್ ಅವ್ರಿಗೂ ನಂಬಿಕೆ ಇರಲ್ಲ, ನೀವು ಪಿಕ್ಚರೇ ಬಿಟ್ಟಿಲ್ಲ ಅಂದ್ರೆ ಹೆಂಗ್ರಿ ಟಿಕೆಟ್ ಮಾಡ್ತಾ ಇದೀರಾ ಅಂತ. ಸರಿ ಸರ್, ಡೆಪಾಸಿಟ್ ತೊಗೊಳ್ಳಿ ಮಾಡಿ ಅಂತ ಮಾಡ್ತಾ ಇದೀವಿ. ಏನ್ ಸರ್, ನಮ್ಮ ಮಾತು ನೋಡೋ ನಂಬಿಕೆ ಬರುತ್ತೆ. ಥ್ಯಾಂಕ್ ಯು ಸರ್. ಸರ್ ಸುನಿಲ್ ಇದಾರೆ ಸರ್, ಒಂದು ಚಿಕ್ಕ ಪರಿಚಯ ಮಾಡ್ಬೇಕು. ಸುನಿಲ್ ವೇವ್ ಮಾಡಿ ಒಂದ್ಸಲಿ, ಆಯ್ತಾ? ಸೊ ತುಂಬಾ ಒಳ್ಳೆ ನಟ, ನಮ್ಮ ಸಿನಿಮಾಲ್ ಮಾಡಿದ್ದಾರೆ. ಇನ್ಯಾರೋ ಮಿಸ್ ಮಾಡಿದಿನ ದಯವಿಟ್ಟು ಆ ಗ್ರೂಪ್ ಫೋಟೋ ಕರೆ ನಾನು. ಎಸ್ ಸರ್. ಇದೀಗ ಥಿಯೇಟರ್ಗೆ ಒಂಥರ ಸಿನಿಮಾ, OTTಗೆ ಒಂಥರ ಸಿನಿಮಾ ಮಾಡಿದಿರಲ್ವಾ, ಅವಾಗ ಸೆನ್ಸರ್ ಹೆಂಗ್ ವರ್ಕೌಟ್ ಆಗುತ್ತೆ ಸರ್? ಮತ್ತೆ ರೀಸೆನ್ಸರ್ ಮಾಡಿಸ್ಬೇಕಾಗ್ತದೆ ಅದನ್ನ. ಒಂದು ಸಿನಿಮಾಕ್ಕೆ 2 ಸೆನ್ಸರ್ ಕೊಡ್ತಾರ? ಅಲ್ಲ, ಅದೊಂದು ಬೇರೆ ಪ್ರಾಡಕ್ಟ್ ತರ ಒಂದು ಸೆನ್ಸರ್ ಮಾಡಿಸ್ಬೇಕು. ಅದು ಜನರಲ್ ಏನಾಗಿತ್ತು ಸರ್, ಈ ಐಡಿಯಾ ಬಂದಿದ್ದು ಎಲ್ಲಿಂದ ಅಂದ್ರೆ, ನೆಟ್ಫ್ಲಿಕ್ಸ್ ಅಲ್ಲಿ ಒಂದು ಸೀರೀಸ್ ಬಿಟ್ಟಿದ್ರು. ಅಟ್ ದ ಎಂಡ್ ಆಫ್ ಒಂದು ಎಪಿಸೋಡ್ ಯು ಕ್ಯಾನ್ ಚೂಸ್, ನಿನ್ 3 ಜನ ವಿಲನ್ ಇದ್ರೆ ಯಾರು ಸಾಯ್ಬೇಕಂತ. ಇಫ್ ಯು ಲವ್ ಇನ್ ಒಂದ್ ಕ್ಯಾರೆಕ್ಟರ್ ಮೇಲೆ ಲವ್, ಅದು ಇವನ್ನ ಸಾಯಿಸ್ಕೊಡಿ ಬೋರ್ ಅನ್ಸಿದ್ರೆ, ಆ ವೆಬ್ ಸೀರೀಸ್ ಹಂಗ ಹೋಗುತ್ತೆ, ಕತೆ ಹಂಗ ಹೋಗುತ್ತೆ. ಆ ಥರದ್ದು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಅದು ತುಂಬಾ ಇದಿತ್ತು. ಅದು ಒಂದು ಡಿಸ್ಕಷನ್ ಆಗ್ತಾ ಇತ್ತು. ಹೆಂಗಿದ್ರು ಒಂದು ಶೂಟ್ ಮಾಡಿದ್ವಿ. ಶೂಟ್ ಮಾಡಿದಾಗ ಇದೊಂದು ಫ್ಯಾಮಿಲಿ ಸ್ಟೋರಿ ತರನೂ ಆಗುತ್ತೆ, ಇದೊಂದು ಲವ್ ಸ್ಟೋರಿ ತರನೂ ಆಗುತ್ತೆ. ಇದೊಂದು ಅದು ಇನ್ನ ಎಡಿಟ್ ಮಾಡಿ ಇಟ್ಕೊಂಡಿದೀವಿ ಅಷ್ಟೇ. ದಿಸ್ ಇಸ್ ದ ಥಾಟ್, ಅದಿನ್ನ ಗೊತ್ತಿಲ್ಲ ಆಪ್ಷನ್. ಈಗೇನಾಗಿದೆ ಸರ್ ಅಂದ್ರೆ, ಈ ಸ್ಲ್ಯಾಂಗ್ ಅಲ್ಲಿ ಹೇಳ್ಬೇಕಂದ್ರೆ, ಈ ಮೌಂಟ್ ಕಾರ್ಮಲ್ ಹುಡುಗಿರ್ ತರ ಆಡ್ತಾರೆ ಅಂತಾರೆ ರೈಟ್ಸ್ ಅವರೆಲ್ಲ. ನಾವು ಹೋದ್ರೆ ಹೋಗು ಅಂತ, ಇಲ್ಲ ಒಂದ್ ಪಿಕ್ಚರ್ ಮಾಡಿ ಬನ್ನಿ, ಹೋಗು. ಸೊ ಹೊಸೊಬ್ರು ಅಂದ್ರೆ ರಿಜೆಕ್ಷನ್ ಸರ್. ನಮ್ಗೊಂದು ಖುಷಿ ಏನಂದ್ರೆ, ಈ ಟ್ರೈಲರ್ ಕಟ್ಟೋದಾಗಿಂದ ಮೀಟಿಂಗ್ ಚೆನ್ನಾಗಾಗ್ತಿದೆ. ಸೊ ಅಶ್ವಿನಿ ಪುನೀತ್ ಕುಮಾರ್ ನಮಗೆ ಸ್ಪೆಷಲ್ ಥ್ಯಾಂಕ್ಸ್. ಯಾಕಂದ್ರೆ ಅವರು ಮ್ಯಾನೇಜರ್ ಇದ್ದಾರೆ ಸತೀಶ್ ಸರ್ ಅಂತ, ಅವ್ರು ನನಗೆಲ್ಲ OTT ಕಾಂಟ್ಯಾಕ್ಟ್ಸ್ ಒಂದಷ್ಟು ಕೊಟ್ಟಿದ್ದಾರೆ, ಸರ್ ಒಂದಷ್ಟು ಹೆಲ್ಪ್ ಮಾಡಿದ್ದಾರೆ.
ಇದು ನಾವಿವಾಗ ನಮ್ಮ ಕಂಟೆಂಟ್ ಕಳಿಸಿದಾಗ ಅಟ್ಲೀಸ್ಟ್ ಕರೆದು ಮಾತಾಡ್ತಾ ಇದ್ದಾರೆ, ಆಯ್ತು ಒಂದು ಸ್ಕ್ರೀನಿಂಗ್ ಹಾಕಿ ನೋಡ್ತೀವಿ ಅಂತ. ಸೊ ಇದರಲ್ಲಿ ಒಂದು ಖುಷಿ ಆಗೋದೇನಂದ್ರೆ ನಮ್ಮ ಕಂಟೆಂಟ್ ವರ್ಕ್ ಆಗ್ತಿದೆ ಅನ್ನೋದು ಖುಷಿ. ಅಲ್ಲ, ನೀವು ಆನ್ಸರ್ ಕೊಟ್ಟಿಲ್ಲ ಪ್ರದೀಪ್ ಸರ್. ಈಗ ನೀವು ಅಮೆಝಾನ್ಗೆ ಇನ್ನೊಂದು ಸೆನ್ಸರ್ ಮಾಡ್ತೀರಾ ಅಂತ. ಸರ್ ಅದು ಇವಾಗ OTT ಗೆ ಸೆನ್ಸರ್ ರಿಕ್ವೈರ್ಮೆಂಟ್ ಚೆಕ್ ಮಾಡಬೇಕು ಸರ್, ಇದ್ರೆ ಮತ್ತೆ ಸೆನ್ಸರ್ ಮಾಡಿಸ್ಕೊಡ್ಬೇಕು ಸರ್. ಓಕೆ, ಬಟ್ ನೀವು ಕ್ಲಾರಿಟಿ ಇಲ್ಲದೆ ಇಲ್ಲಿ ಹೆಂಗ್ ಅನೌನ್ಸ್ ಮಾಡಿದ್ರಿ? ಅಮೆಝಾನ್ ಮಾಡ್ತೀವಿ ಅನೌನ್ಸ್ ಮಾಡಿಲ್ಲ. ಸೊ ಒಂದು ಹೇಳಿದ್ರಲ್ಲ ಈಗ ನೀವು. ಓಕೆ, ಅದು ಅನೌನ್ಸ್ಮೆಂಟ್ ಅಂತಲ್ಲ, ಆಪ್ಷನ್ ಅಂತ ಇಟ್ಕೊಂಡಿದ್ದೀವಿ ಸರ್. ಅದು ಹೇಳ್ಬೇಕಲ್ವಾ ಕ್ಲಿಯರ್ ಆಗಿ? ಬಟ್ ಪಾಸಿಬಿಲಿಟಿ ಇದೆ ಅಂತ ಹೇಳಿದ್ದಾರೆ ಸರ್, ಮತ್ತೆ ಕನ್ಫರ್ಮೇಶನ್ ಮಾಡ್ಕೊಂತೀನಿ. ಥ್ಯಾಂಕ್ ಯು. ಸೆನ್ಸರ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹೌದು, ಇವಾಗ ಎ ರೇಟಿಂಗ್ ಬಂದಾಗ ರೀಸೆನ್ಸರ್ ಮಾಡಿ ಯೂಬರೇ ಮಾಡ್ಕೊಡ್ತೀವಿ ಆ ಥರ. ಯಾಕೆ ನಾನು ಉಮೇಶ್ ಸರ್ನೇ ಕೇಳಿದ್ದೆ, ಅವರು ಕಾಂಟ್ಯಾಕ್ಟ್ಸ್ ಅಲ್ಲಿ ಕೇಳಿ ಹೇಳಿದ್ರು, ಬಟ್ ನಾನು ಅಫಿಷಿಯಲ್ ಎಲ್ಲೂ ಕೇಳಿರಲಿಲ್ಲ. ಸೊ ಐ ಬಿಲೀವ್ ನಿಮ್. ಟಾಕ್ ಇನ್ ಪ್ರೋಗ್ರೆಸ್ ಸರ್. ಇವಾಗ ಟ್ರೈಲರ್ ಕಂಟೆಂಟ್ ರೆಡಿ ಆಯ್ತಲ್ಲ, ಟ್ರೈಲರ್ ತೋರಿಸಿದಾಗ ರೆಸ್ಪಾನ್ಸ್ ಬರ್ತದೆ. ನಾನು ಹೇಳ್ದಂಗೆ ಓಡೋಬಿಡೋರು ಈಗ ಕಳಿಸು ಸಿನಿಮಾ ತೋರಿಸು, ಒಂದು ಸ್ಕೆಡ್ಯೂಲ್ ಮಾಡೋ ಶೋ ಅಂತೆಲ್ಲ. ಆಕ್ಚುಲಿ ನಮ್ಮ VP ಸರ್ ಸಾಂಗು ಮತ್ತೆ ಇದೆರಡು ತೋರಿಸಿದಾಗ ನೆಕ್ಸ್ಟ್ ಶೋ ನೋಡ್ತಾ ಇದ್ದಾರೆ, ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇದೀವಿ. ಹೌದು ಸರ್, 100%. ಸರ್ ಇದು ಆಕ್ಚುಲಿ ಶಶಾಂಕ್ ಸರ್ ಲವ್ 360 ಡೈರೆಕ್ಟ್ರು, ಕಣ್ಣಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಸರ್. ಅಲ್ಲಲ್ಲ, ಅವರು ನನಗೆ ಅವ್ರ ಹತ್ರ ಕೆಲವು ಪ್ರೊಫೈಲ್ ಇದ್ದಾಗ ಅಲ್ಲಿ ನೋಡಿ ನಾನು ಅವ್ರ ತಂದೆಗೆ ಫೋನ್ ಮಾಡಿ ಮಾತಾಡಿದ್ದು. ಕಣ್ಣಲ್ಲಿ ಆಕ್ಟ್ ಮಾಡಿದ್ರೆ ಕೇಳ್ತಿದಾರೆ ಹೇಳಿ. ಇಲ್ಲ ಸರ್, ಇಲ್ಲ. ಫಸ್ಟ್ ಆಫ್ ಆಲ್ ನಮ್ ಡ್ಯಾಡಿಗ್ ಥ್ಯಾಂಕ್ಸ್ ಹೇಳ್ಬೇಕು, ಬಿಕಾಸ್ ಅವರಿಬ್ರೆ ಫುಲ್ ಆನ್ ಒಂದು ಇದ್ರಲ್ಲಿತ್ತು. ಅವ್ರದೇ ರಿಲೇಶನ್ಶಿಪ್ ತುಂಬಾ ಜಾಸ್ತಿ ಬೆಳೀತಿತ್ತು ಸೆಟ್ ಅಲ್ಲಿ. ಸೊ ಅದರಿಂದ ಇಲ್ಲ, ಫಸ್ಟ್ ನಾನು ಆಡಿಷನ್ ಕೊಟ್ಟೆ. ಸೊ ಅವಾಗ ಒಂದು ಎಮೋಷನಲ್ ಸೀಕ್ವೆನ್ಸ್ ಕೊಟ್ರು. ಸೊ ಅದನ್ನ ನೋಡಿ ನನ್ನನ್ನು ಮತ್ತೆ ಕರೆದ್ರು, ಬಿಕಾಸ್ ಎಮೋಷನಲ್ ಸೀಕ್ವೆನ್ಸ್ ಅಲ್ಲಿ ಅಳುಬೇಕಂದ್ರು. ನನಗ್ ಯೂಶಲಿ ಅಳು ಬರುತ್ತೆ. ಸೊ ಈಸಿಯಾಗಿ ವಿದೌಟ್ ಗ್ಲಿಸರಿನ್ ಹತ್ತಿದ್ರಿಂದ ಯೂಸ್ ಲೈಕ್ ಮತ್ತೆ ಕರೆಸಿದ್ರು. ಅಂಡ್ ಒಳ್ಳೆ ಒಂದು ಪ್ರಾಜೆಕ್ಟ್ ಸ್ಟೋರಿ ಹೇಳಿದ್ರು. ಸೊ ದಯವಿಟ್ಟು ನೀವು ಥಿಯೇಟರ್ ಅಲ್ಲಿ ಹೋಗಿ ನೋಡಿ. ಸೊ ಗೊತ್ತಾಗತ್ತೆ. ಆಬ್ವಿಯಸ್ಲಿ ಈಗ OTT ಅಲ್ಲೂ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಒಂದು ಜೋಕ್ ತರ ತಗೊಳ್ಳಿ ಸರ್ ದಯವಿಟ್ಟು. ನಾನು ನೋಡೋದು ನನ್ನ ಸಿನಿಮಾ ಶೂಟಿಂಗ್ ಎಡಿಟಿಂಗ್ ಮಾಡ್ಬೇಕು, ನಾವು ಉಮೇಶ್ ಅವ್ರಿಗೆ ಹೇಳಿದ್ ಮಾತಿದ್ದು. ಮತ್ತೆ ತೆಲುಗಿಗೆ 3 ಆರ್ಟಿಸ್ಟ್ ಕೊಡ್ತೀವಿ ಸರ್, ಒಂದು ರಶ್ಮಿಕಾ ಮಂದಣ್ಣ ಕೊಡ್ತೀವಿ, ಒಂದು ಶ್ರೀಲೀಲಾ ಕೊಟ್ಟಿದೀವಿ ಅಂತ. ಸೇಮ್ ಸ್ಕಿಲ್ ಸೆಟ್ಸ್ ನೋಡಿದಾಗ ಡ್ಯಾನ್ಸ್ ಅಲ್ಲಾಗ್ಲಿ ಇದಲ್ಲಾಗ್ಲಿ ಇವ್ರ ಎಕ್ಸ್ಪ್ರೆಷನ್ ಆಗ್ಲಿ ಆಕ್ಟಿಂಗ್ ಆಗ್ಲಿ ಅಂತ. ಸೊ ಅಷ್ಟೇ ಸರ್. ಹಲೋ, ಪ್ರದೀಪ್, ಅದೊಂದು ಡೈಲಾಗ್ ಬರುತ್ತೆ, ಕನ್ನಡದ ಹುಡುಗರನ್ನ ಲವ್ ಮಾಡಬಾರ್ದು ಅಂತ. ಇದನ್ನು ಕೇಳಿ ಕನ್ನಡಿಗರ ರುಚಿಗೆ ಹೇಳ್ಬೋದಾ ಹೇಗೆ? ಅನ್ಫಾರ್ಚುನೇಟ್ಲಿ ನನಗೂ ಅದೇ ಭಯ ಇದೆ ಸದ್ಯಕ್ಕೆ. ಬಟ್ ಅಫ್ಕೋರ್ಸ್ ಅದು ಬರೀ ಸಿನಿಮಾಗೋಸ್ಕರ ಜಸ್ಟ್ ಡೈಲಾಗ್ ಹೇಳಿರೋದು. ಇಟ್ಸ್ ಪಾರ್ಟ್ ಆಫ್ ಮೈ ಕ್ಯಾರೆಕ್ಟರ್ ಅಷ್ಟೇ. ಸರ್ ಅದಕ್ಕೆ ಒಂದು ಚಿಕ್ಕ ಜಸ್ಟಿಫಿಕೇಶನ್ ಕೊಟ್ಟಿದ್ದೀನಿ ಸಿನಿಮಾಲಿ. ಏನಾಗುತ್ತೆ ಅಂದ್ರೆ ಏರ್ಲೈನ್ಸ್ ಅಂತ ಒಂದು ಹೋಟ್ಲ್ ಇದೆ ಸರ್ ಇಲ್ಲಿ ಸೈಂಟ್ ಮಾರ್ಕ್ಸ್ ರೋಡಲ್ಲಿ. ಬರೀ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಂಡ್ರೆ, ಮಚ್ಚ ಬ್ರೋಕ್ರ ಗಿವ್ ಮಿ $10 ಅಂತ ಇರ್ತಾರೆ. ಕನ್ನಡದಲ್ಲಿ ಮಾತಾಡೋದು $100 ಬಿಲ್ ಕೊಡ್ತಾ ಇರ್ತಾನೆ. ಬಟ್ ಈ ಹುಡುಗಿರೆಲ್ಲ ಇಂಗ್ಲಿಷ್ ಅಲ್ಲಿ ಮಾತಾಡೋರಿಗೆ ಬೀಳೋದು. ಅದಕ್ಕೆ ಆ ಡೈಲಾಗ್ ಇಟ್ಟಿದ್ದೀನಿ, ಅದನ್ನ ಜಸ್ಟಿಫೈ ಮಾಡಿದ್ದೀನಿ ಸಿನಿಮಾಲಿ. ಸೊ ಇವ್ರು ಏನ್ ಅನ್ಕೊಂಡಿರ್ತಾರೆ ಆಮೇಲೆ ಹೆಂಗ್ ಚೇಂಜ್ ಆಗ್ತಾರೆ ಅಂತ. ಇವ್ರಿಗೆ ಆಪೋಸಿಟ್ ಇನ್ನೊಬ್ರು ಲಕ್ಷ್ಮಣ್ ತೆಕ್ಕುಮುಡಿ ಅಂತ ಅವ್ರು ಬಂದಿಲ್ಲ, ಹೈದರಾಬಾದ್ ಆರ್ಟಿಸ್ಟ್. ಅದೇ ಒಂದು ಪ್ರಶಾಂತ್ ಗಾರು ಏನ್ ಸಿನಿಮಾ చేస్తానో గారు ತಂದ ನೀನು ಅಂದ್ರಲ್ಲ, ಅವ್ರೊಂದು ಲೆಂತ್ ಕ್ಯಾರೆಕ್ಟರ್ ಬಂದಿದಾರ? ಇಲ್ಲ ಬಂದಿಲ್ಲ. ಸೊ ಅವರು ಇವರೆಲ್ಲ ಒಂದು ಪಾತ್ರ ಅದು ಕಥೆಯಲ್ಲಿ ಬರುತ್ತೆ. ಥ್ಯಾಂಕ್ ಯು ಸರ್. ಸರ್ ಭಟ್ರು ನಿನ್ನೆ ಹೋಗಿದ್ದೆ, ಅವರು ಇದಕ್ಕೆ ಹೋಗಿದ್ದಾರೆ ಮಡ್ರಾಸ್ಗೆ, VP ಸರ್ ರೆಕಾರ್ಡಿಂಗ್ ಹೋಗಿದ್ದಾರೆ, ಅಚ್ಯುತ್ ಸರ್ ಮತ್ತೆ ಶೂಟ್ ಸರ್. ಅಲ್ಲ ಭಟ್ರು ನೆಕ್ಸ್ಟ್ ಇಂಟರ್ವ್ಯೂ ಬರ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಪ್ರಶ್ನೆಗಳಿಗೆ ಮೊದಲಾಗಿ ಮಾಧ್ಯಮ ಮಿತ್ರರಿಗೆ ಧನ್ಯವಾದ. ಗ್ರೂಪ್ ಫೋಟೋಗೆ ಆನ್ ಇದೆ. ಎಸ್ ಸರ್, ಮಧ್ಯಕ್ಕೆ ಬನ್ನಿ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಸೆಂಟರ್ ಎಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಸಿನಿಮಾ ನೋಡಿದ್ದೀನಿ, ನಂಗೆ ತುಂಬ ಇಷ್ಟ ಆಗಿದೆ. ಈಗಿನ ಕಾಲಕ್ಕೆ ಏನು ತೆಗಿಬೇಕಾಗಿದೆ ಅದೇ ಸಿನಿಮಾ ಇವ್ರು ತೆಗ್ದಿದ್ದಾರೆ. ಅದಕ್ಕೋಸ್ಕರ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಕೇಳಿಕೊಂಡು ಅವ್ರ ಜೊತೆ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ. ಇದೇ ತಿಂಗಳು 27ನೇ ತಾರೀಕು ನಾವು ಮಾಡ್ತೀವಿ. ಈಗ ಜಸ್ಟ್ ಪುಷ್ಪ ರಿಲೀಸ್ ಆಗಿದೆ ನಮ್ಮದು. ಈಗ ನೆಕ್ಸ್ಟು ಇದು ಪಿಕ್ಚರ್ ನಾವು ಮಾಡ್ತಾಯಿದ್ದೀವಿ. ಇದರ ನಂತರ ಸಂಜು ವೆಸ್ಟ್ ಗೀತಾ ಮಾಡ್ತಾಯಿದ್ದೀವಿ January 10th.
ನಿಮ್ಮ ಸೂಪರ್ ಡೂಪರ್ ಸಿನಿಮಾಗಳ ಲಿಸ್ಟ್ಗೆ ನಮ್ಮ ಔಟ್ ಆಫ್ ಸಿಲೆಬಸ್ ಕೂಡ ಸೇರ್ಲಿ ಅನ್ನೋ ಆಸೆ ನಮ್ದು ಸರ್. ಸಿನಿಮಾ ತುಂಬಾ ಚೆನ್ನಾಗಿದೆ, ಖಂಡಿತವಾಗೂ 100% ಚೆನ್ನಾಗಿ ಹೋಗುತ್ತೆ. ಒಂದೇ ಒಂದು ಇದರಲ್ಲಿ ಸ್ಮಾಲ್ ಒಂದು ಇದಿದೆ, 20ನೇ ತಾರೀಕು ನಮ್ಮ ಉಪೇಂದ್ರ ಪಿಕ್ಚರ್ ಬರ್ತಾ ಇದೆ, 25ಕ್ಕೆ ನಮ್ಮ ಸುದೀಪ್ ಅವ್ರ ಪಿಕ್ಚರ್ ಬರ್ತಾ ಇದೆ. ಅದರಿಂದ ಸ್ವಲ್ಪ ಥಿಯೇಟರ್ ವೈಸ್ ಸ್ವಲ್ಪ ಕಾಂಪಿಟೇಷನ್ ಇರುತ್ತೆ. ಆದ್ರೂ ನಾನು ಖಂಡಿತವಾಗೂ ಮಲ್ಟಿಪ್ಲೆಕ್ಸ್ ಅಲ್ಲಿ ಯಾವ ತರ ನಾನು ಡೇಟ್ಸ್ ತಗೊಂಡು ಕಂಟಿನ್ಯೂ ಮಾಡಿ ನಾನು ಹಾಕ್ತೀನಿ. ಅಷ್ಟು ಮಾತ್ರ ನಾನು ಮಾಡಿದೆ. ಎಲ್ಲ ದಾವಣಗೆರೆ, ಚಿತ್ರದುರ್ಗ, ಮತ್ತೆ ಅಲ್ಲಿ ತುಮಕೂರು, ಇಲ್ಲಿ ಬ್ಯಾಂಗ್ಳೂರು, ಎಲ್ಲಾ ಕಡೆ ನಾನು ಥಿಯೇಟರ್ಸ್ ತಗೊಂಡು ಅವ್ರಿಗೆ ನಾನು ಮಾಡ್ಕೊಡ್ತೀನಿ. ಅವ್ರಿಗೆ ಒಳ್ಳೇದಾಗ್ಬೇಕು. ಖಂಡಿತವಾಗೂ ಸಿನಿಮಾ 100% ಜನ ನೋಡಿ ಸಕ್ಸಸ್ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಪ್ರೊಡ್ಯೂಸರ್ಗೆ, ನಮ್ಮ ಡೈರೆಕ್ಟರ್ಗೆ, ಹೀರೋ ಆಗಿರೋರಿಗೆ ಒಳ್ಳೆ ಪಿಕ್ಚರ್ ತೆಗೆದಿದ್ದಾರೆ. ಐ ಆಮ್ ವೆರಿ ವೆರಿ ಥ್ಯಾಂಕ್ಸ್ ಟು ಔಟ್ ಆಫ್ ಇದು. ಥ್ಯಾಂಕ್ ಯು ಸರ್. ನಮ್ಮೆಲ್ಲರ ಕಡೆಯಿಂದ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕೈಂಡ್ ಸಪೋರ್ಟ್. ಥ್ಯಾಂಕ್ ಯು ಸರ್. ಅದೀಗ ಟ್ರೈಲರ್ ಅನ್ನ ಎಲ್ಲ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಗಳ ಕಾರ್ಯಕ್ರಮಗಳಲ್ಲಿ ಸಿಗ್ತಾ ಇದ್ದೀವಿ. ಸಿನಿಮಾ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೀವು ಸಿಗ್ತಾ ಇರೋದು, ಅದು ನಿಮ್ ಸಿನಿಮಾಗೆ ಸಿಗ್ತಾ ಇರೋದು ಇನ್ನೂ ಖುಷಿ ಆಗ್ತಾ ಇದೆ. ಈಗ ಟ್ರೈಲರ್ ಲಾಂಚ್ ಅಂತ ನೀವು ಅನೌನ್ಸ್ ಮಾಡಿದ್ರೆ ಟ್ರೈಲರ್ ಲಾಂಚ್ ಆಗುತ್ತೆ ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ಔಟ್ ಆಫ್ ಸಿಲೆಬಸ್ ನಮ್ಮ ಚೊಚ್ಚಲ ಸಿನಿಮಾ. ಸೊ ಎಲ್ಲರೂ ಬಂದು ನಮ್ಮನ್ನ ಆಶೀರ್ವದಿಸ್ಬೇಕು ಅಂತ ಕೇಳ್ತೀನಿ. ನಮ್ಮ ಟ್ರೈಲರ್ ಲಾಂಚ್ಗೆ ನಾನು ಚಾಲನೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀನ್ ಹಂಗೆ ಅನ್ಕೊಂಡಂಗೆಲ್ಲ ಅಲ್ಲ, ನೀನ್ ಕಾರ್ಪೊರೇಟ್ ಅಲ್ಲ ಅಂತ. ಸೊ ಟ್ರೈಲರ್ ಅವ್ರು ನೋಡಿದ್ದಾರೆ, ಸೊ ಈಗ ಬಂದಿರೋ ಮಾತಾಡ್ತಾರೆ. ನಾನು ಈಗಲೂ ಅದೇ ಹೇಳಕ್ ಬಂದಿರೋದು. ಬಟ್ ಇಲ್ಲಿವರೆಗೂ ನೀವು ರೀಚ್ ಆಗಿರೋದು, ನೀವು ಪಟ್ಟಿರೋ ಶ್ರಮ ನಾನು ನೋಡಿದ್ದೀನಿ. ಪ್ರದೀಪ್ ದೊಡ್ಡಯ್ಯ ಮಾತಲ್ಲಿ ಯಾರನ್ನ ಬೇಕಾದ್ರೆ ಗೆಲ್ತಾರೆ. ಸೊ ಸಿನಿಮಾದಲ್ಲೂ ಆ ಥರ ಒಂದು ಗೆಲುವು ಅವ್ರಿಗೆ ಸಿಗ್ಲಿ ಅಂತ ಕೇಳ್ಕೊತೀನಿ. ಮತ್ತೆ ಎಲ್ಲ ಹೊಸ ಟೀಮು, ಆ ಟೀಮಿಗೆ ಸಪೋರ್ಟ್ ಮಾಡಿರೋಂಥ ಪ್ರೊಡ್ಯೂಸರ್ಸ್, ಅವ್ರಿಗೆ ನಿಜವಾಗ್ಲೂ ದೊಡ್ಡ ಮನಸ್ಸಿದೆ ಅಂತ ಹೇಳ್ಬೋದು. ಇಡೀ ಟೀಮ್ಗೆ ಒಳ್ಳೇದಾಗ್ಲಿ. ಎಲ್ಲ ವಿಷಯ ಗೊತ್ತಿದೆ, ಟ್ರೈಲರ್ ಕೂಡ ನಾನು ನೋಡಿದ್ದೀನಿ. ನನ್ನ ಕಡೆಯಿಂದ ದೊಡ್ಡಂಗೆ ಇದುವರೆಗೂ ಏನೇನು ಸಜೆಸ್ಟ್ ಮಾಡ್ಬೋದು ಎಲ್ಲ ಮಾಡಿದ್ದೀನಿ. ಇನ್ನು ಜನ ತಿರ್ತಾರೆ, ಅವ್ರನ್ನ ಸರಿ ಮಾಡ್ತಾರೆ. ಥ್ಯಾಂಕ್ ಯು. ಬಿಟ್ಬಿಟ್ರಾ ಇದರಾ? ಓಕೆ, ಜಸ್ಟ್ ವಾಟ್ ಥ್ಯಾಂಕ್ ಯು. ಯಾಕಂದ್ರೆ ಅವ್ರನ್ನ ಯಾಕೆ ಇನ್ವೈಟ್ ಮಾಡಿದ್ದು ಅಂದ್ರೆ, ವಿಶೇಷವಾಗಿ ಗಾರ್ಡನ್ ಸಿಟಿ ಅವರು ಜರ್ನಲಿಸಮ್ ಸ್ಟೂಡೆಂಟ್ಸು, ನಾಳೆ ಜರ್ನಲಿಸ್ಟ್ ಆಗೋರು, ಪ್ರೆಸ್ ಮೀಟ್ ನೋಡಿ ಬನ್ನಿ ಹೆಂಗ್ ನಡೆಯುತ್ತೆ ಅಂತ ಅವ್ರಿಗೊಂದು ಅನುಭವ ಆಗಲಿ ಅಂತ ಇನ್ವೈಟ್ ಮಾಡಿದ್ವಿ. ಅದು ಹೌದು, ಪ್ರಿನ್ಸಿಪಲ್ಗೆ ಏನು ಕೊಟ್ಟಲ್ಲ ಅವರು.